ಇದೆಯೋ ಭಯಕ್ಕಾಸ್ಪದ ಅಂತಿಲ್ಲ. ಬ್ರಹ್ಮ ಜ್ಞಾನಾಲೋಕಂ ಸಮಂತತಃ, ಇದನ್ನೇ ನಾವು ಬ್ರಹ್ಮ ಮನೋನಿವೃತ್ತಿಯಲ್ಲೇ ಆಗಿದೆಯೋ ಇದನ್ನು ಬ್ರಹ್ಮ ಅಂತ ಕರಿತೀವಿ. ಮತ್ತು ಸಮಂತತಃ ನಾಲ್ಕೂ ಕಡೆ ಏನಿದೆ ಜ್ಞಾನಾಲೋಕ, ಈ ಜ್ಞಾನದ ಪ್ರಕಾಶವೇ ಇರತಕ್ಕದ್ದು. ಅಜಂ ಅನಿದ್ರಂ ಅಸ್ವಪ್ನಂ ಅನಾಮಕಮರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ನೋಪಚಾರ ಕಥಂಚನ. ಇಲ್ಲಿ ಯಾವ ಉಪಾಧಿಯೂ ಇಲ್ಲ ಅಂತಾದ ಮೇಲೆ ಅಜಂ ಇವನು ಒಂದು ಹುಟ್ಟು ಅಂತ ಒಂದಿಲ್ಲ. ಹುಟ್ಟು ಅಂತ ಇದ್ರೆ ಜನ್ಮವನ್ನ ಅನುಬಂಧಿಸಿ ಜನ್ಮಕ್ಕೆ ಅನುಬಂಧವಾಗಿ ಷಡ್ವಿಕಾರಗಳು ಇರುತ್ತೆ. 6 ವಿಕಾರಗಳಿಗೆ ಜನ್ಮ ಅಂತ ಒಂದು, ಇನ್ನು 5 ವಿಕಾರಗಳು ಇರುತ್ತೆ. ಜಾಯತೆ, ಉಪಚೀಯತೆ, ಅಪಚೀಯತೆ, ಅಲ್ಲಿ ಇತ್ಯಾದಿ ವಿಕಾರಗಳೆಲ್ಲ ಇರುತ್ತೆ. ಅಜ ಅಂದ್ರೆ ವಿಕಾರ, ಯಾವ ವಿಕಾರಕ್ಕೂ ಆಸ್ಪದವೇ ಇಲ್ಲ, ನಿರ್ವಿಕಾರಂ ಅಂತ ಅರ್ಥ. ಅಜಂ ನಿರ್ವಿಕಾರಂ, ವಿಕಾರಗಳಿಂದ. ಅನಿದ್ರಂ, ಈ ಅನಾದಿಮಾಯಿ ಅಂತ ಹೇಳಿದ್ವಲ್ಲ ನಾವು, ಈ ಅನಾದಿಮಾಯಿಯಾದ ನಿದ್ರೆ ಇಲ್ಲದೇನೆ, ಸುಷುಪ್ತಿ ಅಲ್ಲದೇನೆ, ಸುಷುಪ್ತಿಯಲ್ಲಿ ದೇರ್ ಎನ್ ಇಂಟರಪ್ಷನ್. ಬೌದ್ಧರು ಏನು ಹೇಳ್ತಾ ಇದ್ದಾರೆ, ಎವ್ರಿ ಸ್ಟೇಟ್ ಆಫ್ ಸ್ಲೀಪ್ ಈಸ್ ಎನ್ ಇಂಟರಪ್ಷನ್ ಇನ್ ಒನ್ಸ್ ಲೈಫ್. ಇದು ವೇಕಿಂಗ್ ಲೈಫ್ ಕಂಟಿನ್ಯೂಟಿ ಇದೆ. ದೀಸ್ ಆರ್ ಮಿಯರ್ಲಿ ಗ್ಯಾಪ್ಸ್, ಇಂಟರಪ್ಷನ್ಸ್. ಇದು ಅನಿದ್ರಂ, ಇಂಥ ನಿದ್ರೆ ಅಂತ ಅವನಿಗಿಲ್ಲ. ಯಾವಾಗಲೂ ಎಚ್ಚರವಾಗಿರ್ತಾನೆ ನಾವು. ಅವ್ನು ನಿದ್ರೆ ಅಂತ ಅನ್ನೋದೇ ಇಲ್ಲ, ಅಂದ್ರೆ ಅನ್ಇಂಟರಪ್ಟೆಡ್. ಅಸ್ವಪ್ನಂ, ಈ ಸ್ವಪ್ನದಲ್ಲೂ ಕೂಡ ಕಲ್ಪನೆಗಳಿರೋದ್ರಿಂದ ಇವನಿಗೆ ಕಲ್ಪನೆಗಳಿಂದ ಶೂನ್ಯನಾಗಿದ್ದಾನೆ. ಅನಾಮಕಂ ಅರೂಪಕಂ, ಅವನಿಗೆ ನಿದ್ರೆ ಇಲ್ಲ ಮತ್ತು ಸ್ವಪ್ನ ಇಲ್ಲ, ಅಂದ್ರೆ 2 ಅವಸ್ಥೆಗಳಿಲ್ಲ ಅಂತ ಹೇಳಿದಾಗಾಯಿತು. ಸುಷುಪ್ತಿ ಇಲ್ಲ, ಸ್ವಪ್ನ ಇಲ್ಲ. ಇನ್ನು ಜಾಗೃತ ಅವಸ್ಥೆಯಲ್ಲಿ ನಾಮರೂಪಾದಿ ಪ್ರಪಂಚ ಇದೆಯಲ್ಲ, ಅನಾಮಂ ಅರೂಪಕಂ. ಇಲ್ಲಿ ಅವನಿಗೆ ಜಾಗೃತ ಅವಸ್ಥೆಯೂ ಇಲ್ಲ, ಅಂದ್ರೆ ಏನು, ಅವಸ್ಥಾತ್ರಯ ರಹಿತಂ ಇತ್ಯರ್ಥ. 3 ಅವಸ್ಥೆಗಳು ಇವನಿಗಿಲ್ಲ. ಅನಿದ್ರಂ ಅಸ್ವಪ್ನಂ ಅನಾಮಕಂ ಅರೂಪಕಂ. ಹೀಗೆ ಜಾಗೃತ ಅವಸ್ಥೆ ಅಂತ ಇಲ್ಲ ಅವನಿಗೆ, ಸ್ವಪ್ನಾವಸ್ಥೆ ಅಂತ ಇಲ್ಲ, ಮತ್ತೆ ಸುಷುಪ್ತಿ ಅವಸ್ಥೆ ಅಂತ ಇಲ್ಲ. ಸಕೃತ್ ವಿಭಾತಂ, ಸಕೃತ್ ಅಂತ ಮಾತು ಇಲ್ಲಿ ಶಾಶ್ವತಂ ಸಮಂತತಃ ಅಂತ ಅರ್ಥ. ಸಕೃತ್ ವಿಭಾತಂ ಸದಾ ಜ್ಯೋತಿರ್ಮಯಂ. ಆ ಜ್ಞಾನದ ಬೆಳಕು, ಜ್ಞಾನಾಲೋಕ ಅಂತ ಎಂದು ಹೇಳಿದ್ರಲ್ಲ, ಆ ಜ್ಞಾನದ ಬೆಳಕು ಯಾವಾಗಲೂ ಮರೆಯಾಗೋದೇ ಇಲ್ಲ, ಇವನಲ್ಲಿ ಮಸ್ಕಾಗೋದೇ ಇಲ್ಲ. ಸರ್ವಜ್ಞಂ, ಎಲ್ಲ ವಸ್ತುಗಳನ್ನು ಎಲ್ಲ ಕಾಲಗಳಲ್ಲಿಯೂ ಸಮಗ್ರವಾಗಿ ತಿಳಿದುಕೊಳ್ಳತಕ್ಕಂತಹ ಸ್ಥಿತಿ ಸರ್ವಜ್ಞ. ಅಂದ್ರೆ ಸರ್ವಾನ್ ದ್ರವ್ಯಾನ್ ಸರ್ವಶಃ ಸರ್ವಥಾ ಸರ್ವದಾ ಜಾನಾತಿ ಇತಿ ಸರ್ವಜ್ಞ. ವಸ್ತುಗಳಿಗೆ ಅನೇಕ ಗುಣಗಳು ಉಂಟು, ಎಲ್ಲಾ ಗುಣಗಳು ಗೊತ್ತಿದ್ದು ಅನೇಕ ಪ್ರಕಾರಗಳು ಉಂಟು. ಎಲ್ಲಾ ಪ್ರಕಾರಗಳನ್ನು ಕೂಡ ಎಲ್ಲಾ ಕಾಲದಲ್ಲಿಯೂ ತಿಳ್ಕೊಳ್ತಕ್ಕಂಥ ಅವನು ಸರ್ವಜ್ಞ. ಹೀಗೆ ಆತ್ಮ ಜ್ಞಾನದ ಬೆಳಕೆ ಎಲ್ಲೆಲ್ಲಿಯೂ ಇರೋದ್ರಿಂದ ಇವನಿಗೆ ಮರೆಯಾದದ್ದು ಯಾವುದು? ಆದ್ದರಿಂದ ಸರ್ವಜ್ಞಂ. ಹೀಗೆ ಮಾಡಿದ ಮೇಲೆ ನೋಪಚಾರ ಕಥಂಚನ ನ ಉಪಚಾರ ಕಥಂಚನ ಭವತಿ. ಉಪಚಾರ ಅಂತನ್ನೋದು ಇದಕ್ಕೆ ಅನುಬಂಧಿಯಾಗಿ ಮಾಡತಕ್ಕ ಕೆಲಸ ಏನಾದ್ರು ಇದ್ರೆ ಉಪಚಾರ. ಚರುಧಾತು, ಚರು ಅಂದ್ರೆ ಮಾಡತಕ್ಕದ್ದು, ಅಥವಾ ಈ ಉಪ ಇದಕ್ಕೆ ಈ ಜ್ಞಾನವನ್ನು ಪಡ್ಕೊಂಡ ಮೇಲೆ ಈ ಜ್ಞಾನಕ್ಕೆ ಅನುಬಂಧಿಯಾಗಿ ಮಾಡತಕ್ಕದ್ದು ಏನಾದರೂ ಇದೆಯೋ ಅಂದ್ರೆ ನೋಪಚಾರ ಕಥಂಚನ. ಜ್ಞಾನ ಬಂದ ಮೇಲೆ ಮುಗಿಯಿತು, ಮುಂದೆ ಕರ್ತವ್ಯ ಅಂತ ಇಲ್ಲ. ಅಲ್ಲೇ ಒಂದು ಕೃತಾರ್ಥದ ಅಂತ ಬಂತು. ಅಂದ್ರೆ ಜ್ಞಾನ ತಿಳ್ಕೊಂಡು ಜೀವನ್ಮುಕ್ತನಾದವನಿಗೆ ಯಾವ ಕೆಲಸವೂ ಇಲ್ಲ. ಇದು ಬೌದ್ಧ ಧರ್ಮದಲ್ಲಿ ಇದನ್ನು ಸ್ವಲ್ಪ ಬೇರೆಯಾಗಿ ಹೇಳಿ ಲೋಕ ಸಂಗ್ರಹ ಅಂತ ಇದೆ, ಇನ್ನೂ ಕಾರ್ಯಗಳಿದೆ ಅಂತ ಒಂದು ಹೇಳ್ತಾರೆ. ಇಲ್ಲಿ ಉಪಚಾರ ಕಥಂಚನ ಅಂತನ್ನೋ ಮಾತಿಗೆ ಇಲ್ಲಿ ಅರ್ಥ ಮಾಡೋದು ಇವರ ಕರ್ತವ್ಯ ಅಂತ ಅರ್ಥ ಮಾಡ್ತಾರೆ. ಅವರು ಬೌದ್ಧ ಪ್ರಕ್ರಿಯೆಯಲ್ಲಿ ಅರ್ಥ ಮಾಡಬೇಕಾದ್ರೆ ಇದನ್ನ ಕುರಿತು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾವು ಉಪಚಾರ ಕಥಂಚನ, ಯಾವ ಮಾತಾಡಿದ್ರೂ ಕೂಡ ಔಪಚಾರಿಕವಾಗಿ, ಅಂದ್ರೆ ಇದನ್ನ ನೇರವಾಗಿ ಹೇಳ್ತಕ್ಕದ್ದಿಲ್ಲ, ಇದರ ಹತ್ತಿರ ಹೋಗಿ ಹೇಳ್ತಕ್ಕದ್ದು ಉಪಚಾರ.
ಈ ಉಪಚಾರ ಕಥಂಚನ ಅದ್ರ ಹತ್ರ ಹೇಳ್ತಕ್ಕದ್ದು ಏನೂ ಇಲ್ಲ, ಅದು ನೇರವಾಗಿ ಹೇಳ್ತಕ್ಕದ್ದಂತೂ ಇಲ್ಲವೇ ಇಲ್ಲ. ಸರ್ವಾಭಿಲಾಪ ವಿಗತಃ ಸರ್ವಚಿಂತಾ ಸಮುತ್ಥಿತಃ ಸುಪ್ರಶಾಂತ ಸಕೃಜ್ಯೋತಿ ಸಮಾಧಿರಚಲೋ ಭಯಃ. ಸರ್ವ ಅಭಿಲಾಪ ವಿಗತಃ, ಅಭಿಲಪ್ಯತೆ ಇತಿ ಅಭಿಲಾಪ ಅಂದ್ರೆ ಮಾತು. ಸರ್ವ ಅಭಿಲಾಪ ವಿಗತಃ, ವಿಗತ ಅಂದ್ರೆ ವಿವರ್ಜಿತ, ಎಲ್ಲ ಮಾತುಗಳನ್ನು ಬಿಟ್ಟದ್ದು ಅದು. ಅದ ಯಾವ ಮಾತಿನಿಂದಲೂ ಕೂಡ ಅದನ್ನು ಹೇಳೋದು ಸಾಧ್ಯ ಇಲ್ಲ. ಸರ್ವ ಅಭಿಲಾಪ ವಿಗತಃ, ಅದನ್ನ ವರ್ಣನೆ ಮಾಡಿ ಇದು ಹೀಗೆ ಅಂತ ಹೇಳೋದು ಸಾಧ್ಯ ಇಲ್ಲ. ಬ್ರಹ್ಮನನ್ನ ಇದಂತಯ ವಿಷಯಭೂತಂ ಬ್ರಹ್ಮ ನ ಶಂಕರಾಚಾರ್ಯ ಹೇಳ್ತಾರಲ್ಲ, ಇದು ಶಾಸ್ತ್ರಗಳು ಬ್ರಹ್ಮನನ್ನ ಇದು ಅಂತ ಬೆಟ್ಟು ತೋರಿಸಿ ಇದು ವಿಷಯ ಅಂತ ಹೇಳ್ತಾ ಇಲ್ಲ. ಬ್ರಹ್ಮನನ್ನು ಈಗ ತೋರಿಸೋದು ಸಾಧ್ಯ ಇಲ್ಲ. ಹೇಳೋದು ಬ್ರಹ್ಮ ಜಿಜ್ಞಾಸ ಅಂತ ಹೊರಟಿದ್ದೀರಲ್ಲ, ನೀವು ಬ್ರಹ್ಮನನ್ನು ಕುರಿತು ಏನಾದ್ರು ಹೇಳ್ತೀರೋ ಅಂತಂದ್ರೆ ಆಚಾರ್ಯರು ಹೇಳ್ತಾರೆ ಹೇಳೋದು ಸಾಧ್ಯ ಇಲ್ಲ. ನಹಿ ಇದಂತಯ ವಿಷಯಭೂತಂ ಬ್ರಹ್ಮ ನ ಪ್ರತಿಪಿಪಾದಯಿಷತಿ. ಶಾಸ್ತ್ರಗಳು ಆಗ ಬ್ರಹ್ಮ ಇದು ಒಂದು ತೋರಿಸಿ ಹೇಳೋದಕ್ಕೆ ಹೊರಟಿಲ್ಲ, ಬಿಡ್ತು. ಆದ್ರೆ ಈ ಬ್ರಹ್ಮನ ತಿಳ್ಕೊಳ್ಳೋದಕ್ಕೆ ಏನೇನು ಅಡ್ಡಿ ಇದೆಯೋ ಆ ಅಡ್ಡಿಯನ್ನು ತೊಡೆದು ಹಾಕೋದಷ್ಟೇ ಶಾಸ್ತ್ರದ ಕೆಲಸ. ಸೊ ಶಾಸ್ತ್ರದ ಕೆಲಸ ನೆಗೆಟಿವ್, ನಾಟ್ ಪಾಸಿಟಿವ್. ಬ್ರಹ್ಮನನ್ನು ತೋರಿಸೋದಲ್ಲ, ಬ್ರಹ್ಮ ಕಾಣೋದಕ್ಕೆ ಅಡ್ಡಿಗಳಿದೆಯಲ್ಲ, ಈ ಅಡ್ಡಿಗಳನ್ನ ತೊಡೆದು ಹಾಕೋದಷ್ಟೇ ಶಾಸ್ತ್ರದ ಕೆಲಸ. ಇನ್ನೂ ಕೂಡ ನ ಸರ್ವಾಭಿಲಾಪ ವಿಗತಃ, ಅವನು ಅನಿರ್ದೇಶನಾದವನು. ಯಾವ ಮಾತಿನಿಂದ ಅವನನ್ನು ಹೀಗೆ ಅಂತ ಹೇಳೋದಕ್ಕೆ ಬರುತ್ತೆ. ಅಲ್ಲೂ ಹೇಳ್ತಾ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಇದು ಸರ್ವ ಚಿಂತಾ ಸಮುತ್ಥಿತ. ಇಲ್ಲಿ ಅಭಿಲಾಪ ಅಂತ ಅನ್ನೋದನ್ನ ಉಪಲಕ್ಷಣವಾಗಿ ಅಂತ ಹೇಳ್ತಾರೆ. ವಾಕ್ ಇಲ್ಲ ಇವನಿಗೆ ಅಂತಂದ್ರೆ ಪಂಚ ಕರ್ಮೇಂದ್ರಿಯಗಳಲ್ಲಿ, ಬಾಹ್ಯ ಇಂದ್ರಿಯಗಳಲ್ಲಿ ವಾಕ್ಪಾಣಿಪಾದಪಾಯೂಪಸ್ಥ ಅಂತ 5 ಇಂದ್ರಿಯಗಳಿದೆ. ಇದಕ್ಕನುಗುಣವಾಗಿ ಜ್ಞಾನ, ಇವೆಲ್ಲ ಬಾಹ್ಯೇಂದ್ರಿಯಗಳು. ಇಲ್ಲಿ ಸರ್ವಾಭಿಲಾಪ ವಿಗತಃ ಅಂತ ಬಾಹ್ಯಕರಣಗಳಿಗೆ ಇವನು ಸೀಮಿತನಾದವನಲ್ಲ. ಬಾಹ್ಯಕರಣಗಳಿಂದ ಇವನನ್ನು ತಿಳಿಯುವುದು ಸಾಧ್ಯ ಇಲ್ಲ ಅಂತ ಉಪಲಕ್ಷಣ ಅಂತ ಕರೀತಾರೆ. ಇಲ್ಲಿ ಅಭಿಲಾಪ ಅಂತ ಒಂದು ಹೇಳಿದ್ದಾರೆ, ಮಿಕ್ಕಾದನ್ನು ನಾವು ಸೇರಿಸ್ಕೊಳ್ಬೇಕು. ಎಲ್ಲಾ ಕರ್ಮೇಂದ್ರಿಯಗಳೂ ಕೂಡ ಇವನನ್ನ ಹೇಳೋದು ಸಾಧ್ಯ ಇಲ್ಲ. ಮತ್ತು ಸರ್ವ ಚಿಂತಾ ಸಮುತ್ಥಿತ, ಸರ್ವ ಎಲ್ಲ ಚಿಂತಾ ಅಂದ್ರೆ ಅಂತಃಕರಣ, ಮನಸ್ಸು, ಇದರಿಂದ ಸಮುತ್ಥಿತ ಮೇಲ್ಪಟ್ಟವನು. ಅದರಿಂದ ಹುಟ್ಟಿದವನು ಅಂತಲ್ಲ. ಸರ್ವಚಿಂತ ಸಮುತ್ಥಿತ, ಹಿ ಹ್ಯಾಸ್ ರಿಸನ್ ಅಬೌವ್ ಆಲ್ ಥಾಟ್ಸ್. ಈ ಥಾಟ್ಸ್ ಕಾಂಟ್ ಹೋಲ್ಡ್. ಮತ್ತು ಸುಪ್ರಶಾಂತ, ಎಲ್ಲ ವಿಷಯಗಳು ಹೋಗಿರೋದ್ರಿಂದ, ನಾಮರೂಪಗಳ ಪ್ರತಿ ಇಲ್ಲದೆ ಇರೋದ್ರಿಂದ, ಬಾಹ್ಯಕರಣಗಳಾಗಲಿ ಅಂತಃಕರಣವಾಗಲಿ ಕೆಲಸ ಮಾಡದೇ ಇರುವುದರಿಂದ ಸುಪ್ರಶಾಂತ, ಹಿ ಇಸ್ ಕಾಮ್ ಕ್ವೈಟ್. ಮತ್ತು ಸಕೃಜ್ಯೋತಿ, ಅಲ್ಲಿ ಸಕೃದ್ ವಿಭಾತಂ ಅಂತ ಅಲ್ಲಿ ಕರೆದಿದ್ದಾರೆ. ಸಕೃಜ್ಯೋತಿ ಇಲ್ಲಿ ಆತ್ಮಚೈತನ್ಯ ರೂಪೇಣ ಸದಾ ಸ್ಫುರತಿ ಇತಿ. ಸಮಾಧಿ ಅಚಲ ಅಭಯ. ಸಮಾಧಿ ಸಮ್ಯಕ್ ಆಧೀಯತೆ ಅಸ್ಮಿನ್ ಬ್ರಹ್ಮಣಿ ಮನಃ ಇತಿ ಸಮಾಧಿ. ಸಮಾಧಿ ಅಂತ ಮಾತಿಗೆ ಧೀ ಅಂದ್ರೆ ಇಡೋದು, ಸಮ್ ಅಂದ್ರೆ ಚೆನ್ನಾಗಿ, ಆ ಅಂದ್ರೆ ಎಲ್ಲಾ ಕಡೆಯಿಂದಲೂ, ಸಮ್ ಆ ಧೀ ಚೆನ್ನಾಗಿ ಎಲ್ಲಾ ಕಡೆಯಿಂದಲೂ ಮನಸ್ಸನ್ನು ತಿರುಗಿಸಿ ಎಲ್ಲಿಯಾದರೂ ಒಂದು ಕಡೆ ಇಡೋದು. ಎಲ್ಲಿ ಇಡೋದು? ಯಸ್ಮಿನ್ ಬ್ರಹ್ಮಣಿ, ಬ್ರಹ್ಮನಲ್ಲಿ ಮನಸ್ಸನ್ನ ತೊಡಗಿಸೋದು ಸಮಾಧಿ. ಸಮ್ಯಕ್ ಆಧೀಯತೆ ಅಸ್ಮಿನ್ ಬ್ರಹ್ಮಣಿ ಮನಃ ಇತಿ ಸಮಾಧಿ. ಅಚಲ ವಿಕ್ರಿಯಾರಹಿತ, ಒಂದು ವಿಕಾರಗಳು ಇಲ್ಲದೆ ಇರೋದ್ರಿಂದ ಇವನನ್ನು ಅಚಲ ಅಂತ ಕರೀತಾರೆ. ಮತ್ತು ಅಭಯ, ಯಾವ ರೀತಿಯಾದ ಭಯವೂ ಇವನನ್ನ ಕಾಡೋಲ್ಲ. ಗ್ರಹೋ ನ ತತ್ರ ನೋತ್ಸರ್ಗ ಚಿಂತಾ ಯತ್ರ ನ ವಿದ್ಯತೆ
ಆತ್ಮಸಂಸ್ಥಂ ತದಾ ಜ್ಞಾನಂ ಅಜಾತಿ ಸಮತಾಂಗತಂ. ಇದು ಇಲ್ಲಿಯವರೆಗೆ ಮಾಡಿದ ಒಂದು ಉಪನ್ಯಾಸವನ್ನ ಇಲ್ಲಿ ಸಮಾಪ್ತಿಗೊಳಿಸ್ತಾರೆ. ಯಾಕೆಂದರೆ ಅಲ್ಲಿ ಇದು ಅದ್ವೈತ ಪ್ರಕರಣ ಆರಂಭವಾದಾಗ 2ನೇ ಶ್ಲೋಕದಲ್ಲಿ ಅದೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಅನ್ನೊಂದು ಪ್ರತಿಜ್ಞೆ ಇದೆ. ಇದೇ ಅಧ್ಯಾಯದಲ್ಲಿ 2ನೇ ಶ್ಲೋಕ. ಅಥೋ ವಕ್ಷ್ಯಾಮಿ, ಅತಃ ಇನ್ನು ಮುಂದೆ, ವಕ್ಷ್ಯಾಮಿ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ? ಅಕಾರ್ಪಣ್ಯಂ, ಈ ಕೃಪಣತಾ ಅಂತ ಇಲ್ಲದೆ ಇರತಕ್ಕಂಥ, ಅಂದ್ರೆ ಏನು? ಈ ಕೃಪಣತಾ ಅಂತನ್ನುವಾಗ ಈ ಕಾರ್ಪಣ್ಯ ಅಂದ್ರೆ ಏನಾದರೂ ಒಂದು ಬೇಕು ಅಂತ ಬಯಸೋದು, ಕೊಟ್ಟ ತಕ್ಷಣ ಅದು ಅದು ನಿವೃತ್ತವಾಗುವುದು, ಇದು ಕಾರ್ಪಣ್ಯ ಅಂತ. ಈ ಶಾಸ್ತ್ರ ಗ್ರಂಥಗಳಲ್ಲಿ ಕಾರ್ಪಣ್ಯ ಅಂತ ಏನು ಹೇಳ್ತಾರೆ? ಯಥಾ ಭಿಕ್ಷುಕ ಆಗತೆ ಸತಿ, ಯಾರೋ ದಾಸಿಯ ಮನೆ ಒಂದು ಬರ್ತಾನೆ, ಕಾಸು ಕೊಡಿ ಅಂತ ಕೇಳ್ತಾನೆ, ಶಂಖ ಹೋಗ್ತಾನೆ. ನಾವು ಕಾಸು ಕೊಟ್ಟ ತಕ್ಷಣ ನಮ್ಮ ಜೊತೆ ಏನು ಸಂಬಂಧ ಇಲ್ಲ, ಮುಂದಕ್ಕೆ ಹೋಗ್ತಾನೆ. ಅವನು ಕಾಸು ಕೊಡದೇ ಇದ್ರು ಮುಂದಕ್ಕೆ ಹೋಗಿದ್ರೆ ಮುಂದಕ್ಕೆ ಹೋಗ್ತಾನೆ. ಇದು ಕಾರ್ಪಣ್ಯ ಅಂತ ಅನ್ನೋದು. ಇದು ನಮ್ಮ ಜೊತೆ ಉಳ್ಕೊಳ್ಳದೇನೆ ಆ ಪ್ರಯತ್ನ, ಆ ಒಂದು ಕೆಲಸ ಆದ ತಕ್ಷಣ ವಿಯೋಗವಾಗುತ್ತಲ್ಲ, ಇದು ಕಾರ್ಪಣ್ಯ. ಇದು ಕಾರ್ಪಣ್ಯ ಭೂಮ ಅಂತ ನಮ್ಗೆ ಏನು ವ್ಯತ್ಯಾಸವನ್ನು ಹೇಳ್ತಾರೆ? ಯಾವುದೋ ಒಂದು ವಸ್ತು ಬರುತ್ತೆ, ನಮಗೆ ಸಂತೋಷವನ್ನು ಕೊಡುತ್ತೆ, ಮುಂದಿನ ಗಳಿಗೆ ಹೊರಟೋಗುತ್ತೆ, ಅದು ನಮ್ಮ ಹತ್ರ ಇರೋಲ್ಲ. ಅಥವಾ ಒಂದರಿಂದ ನಾವು ಸಮಾಧಾನವನ್ನು ಪಡ್ಕೊಳ್ತೀವಿ, ಇದೇ ವಸ್ತುವಿನಿಂದ ಮುಂದಿನ ಗಳಿಗೆ ಸಮಾಧಾನ ಇಲ್ಲ. ಇದು ಕಾರ್ಪಣ್ಯ. ದುಡ್ಡು ಇಷ್ಟಿದೆ, ಅದು ಇಷ್ಟಕ್ಕೆ ಸಮಾಧಾನ ಇಲ್ಲದೆ ಇನ್ನಷ್ಟು ಬಂದರೆ ಇಷ್ಟು ಬಂದಿದ್ದು ಹೊರಟೋಯ್ತು, ಇದು ಕಾರ್ಪಣ್ಯ. ಕಾರ್ಪಣ್ಯ ಅಂತ ಅನ್ನೋದು ಅದು ಇಂಗ್ಲಿಷ್ನಲ್ಲೂ ಕೂಡ ಎ ಪೂರ್ ಮ್ಯಾನ್ ಈಸ್ ನಾಟ್ ಒನ್ ಹೂ ಹ್ಯಾಸ್ ಲಿಟಲ್ ಬಟ್ ಹೂ ವಾಂಟ್ಸ್ ಮಚ್ ಅಂತ ಹೇಳ್ತಾರೆ. ಪೂರ್ ಮ್ಯಾನ್ಗೆ ಡೆಫಿನೇಷನ್ ಅದು ಕಡಿಮೆ ಇರೋದಲ್ಲ, ಹೆಚ್ಚು ಬೇಕು ಬೇಕು ಅಂತ ಅನ್ನೋದು ಅದು ಪಾವರ್ಟಿ. ಇಲ್ಲಿ ಕಾರ್ಪಣ್ಯ ಅಂತ ಅನ್ನೋದು ಈ ಅರ್ಥದಲ್ಲಿ. ಇದು ಅಕಾರ್ಪಣ್ಯಂ. ಇದು ಒಂದು ಸಾರ್ತಿ ಇದನ್ನು ಪಡ್ಕೊಂಡ ಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಕ್ಕದ್ದಲ್ಲ. ಇದು ಬ್ರಹ್ಮಜ್ಞಾನ ಒಂದು ಸಾರ್ತಿ ಪಡ್ಕೊಂಡ ಮೇಲೆ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗುತ್ತೆ ಅದು? ಅದರಿಂದ ಅಕಾರ್ಪಣ್ಯಂ, ಅಥವಾ ಇದನ್ನು ಪಡ್ಕೊಂಡ ಇನ್ನೇನಾದರೂ ಬೇಕು ಅಂತ ಅನ್ನೋದಿಲ್ಲ ನಮಗೆ. ಯತ್ಪ್ರಾಪ್ಯ ಅನ್ಯಂ ಪ್ರಾರ್ಥಯತೆ ಅಂತ ಮೊದಲು ಪಡ್ಕೊಂಡ ಮೇಲೆ ಇದಕ್ಕಿಂತ ಹೆಚ್ಚಾದ ಬೇಕು ಅಂತ ಎಲ್ಲಿ ಇಲ್ವೋ ಅದು ಭೂಮಾ, ಅದೇ ಉದಾತ್ತವಾದದ್ದು, ಉತ್ತಮವಾದದ್ದು. ಹೀಗೆ ಇದು ಅಥೋ ವಕ್ಷ್ಯಾಮಿ ಅಕಾರ್ಪಣ್ಯಂ. ಇಲ್ಲಿಂದ ಮುಂದೆ ಏನು ಹೇಳ್ತಾ ಇದ್ದೀನಿ? ಯಾವುದನ್ನು ಪಡ್ಕೊಂಡ ಮೇಲೆ ಯಂ ಲಬ್ಧ್ವಾ ನಾಪರಂ ಲಾಭಂ ಮನ್ಯತೆ ಚಾಧಿಕಂತದ, ಯಾವುದನ್ನು ಪಡ್ಕೊಂಡ ಮೇಲೆ ಇದಕ್ಕಿಂತ ಹೆಚ್ಚಾದ ಪಡ್ಕೊಳ್ಬೇಕಾದದ್ದು ಇದೆ ಅಂತ ನಮ್ಗೆ ಅನಿಸಲ್ವೋ ಅದು ಅಕಾರ್ಪಣ್ಯಂ. ಅಥೋ ವಕ್ಷ್ಯಾಮಿ ಅಂದ್ರೆ ದಿ ಬೆಸ್ಟ್ ದಟ್ ಇಸ್ ಟು ಬಿ ಗಾಟ್. ಹ್ಯಾವಿಂಗ್ ಗಾಟ್ ವಿಚ್ ಯು ಡೋಂಟ್ ಅಸ್ಪೈರ್ ಫಾರ್ ಎನಿಥಿಂಗ್ ಎಲ್ಸ್, ಎನಿಥಿಂಗ್ ಹೈಯರ್. ಇದು ಅಥೋ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಜಾತಿ ಸಮತಾಂಗತಂ. ಅದು ಇದಕ್ಕೆ ಹುಟ್ಟು ಮತ್ತು ವಿಕಾರಗಳು ಇಲ್ಲದೆ ಇರೋದ್ರಿಂದ ಸಮತಾಂಗತಂ, ಎಲ್ಲೆಲ್ಲಿಯೂ ಕೂಡ ಏರುಪೇರು ಇಲ್ಲದೇನೆ ಒಂದೇ ರೀತಿಯಾಗಿ ಇರತಕ್ಕದ್ದು. ಅಂದರೆ ಇವ್ರು ಏನು ನೋಡಿದ್ರು ಕೂಡ ಜಗತ್ತಿನಲ್ಲಿ ಸುಖ ದುಃಖಗಳು ಅಂತ ಕಾಣಿಸೋಲ್ಲ, ಪುಣ್ಯ ಪಾಪ ಅಂತ ಕಾಣಿಸೋಲ್ಲ, ಧರ್ಮ ಅಧರ್ಮ ಅಂತ. ಇದು ಸಮತಾಂಗತಂ. ಈ ಬ್ರಹ್ಮಜ್ಞಾನದಲ್ಲಿ ಈ ಧರ್ಮಾಧರ್ಮ ವಿವೇಚನೆ ಅಂತ ಅನ್ನೋದು ಬರೋಲ್ಲ, ಪುಣ್ಯ ಗಣನೆ ಅಂತ ಬರೋಲ್ಲ, ಕರ್ತವ್ಯ ಅಕರ್ತವ್ಯ ಅಂತ ಬರೋಲ್ಲ. ಹೀಗೆ ಅಜಾತಿ ಸಮತಾಂಗತಂ. ಇಂಥದ್ದನ್ನ ಅದ್ವಯ ಸ್ಥಿತಿಯನ್ನು ನಾನು ಹೇಳ್ತೀನಿ. ಅದ್ವೈತ ಅಂದ್ರೆ ಗ್ರಾಹ್ಯ ಗ್ರಾಹಕ ಭಾವ ವಿಭಾಜ್ಯವಾಗಿ ಎಲ್ಲಿ ಮನೋ ನಿವೃತ್ತಿಯಾಗಿದೆಯೋ ಅಂಥದ್ದನ್ನೇ ಹೇಳ್ತಾ ಇದ್ದೀನಿ ಅಂತ ಪ್ರತಿಜ್ಞೆ ಮಾಡಿ ಅಲ್ಲಿ 2ನೇ ಶ್ಲೋಕದಲ್ಲಿ 2ನೇ ಕಾರಿಕೆಯಲ್ಲಿ ಹೇಳ್ತಾರೆ. ಅಥೋ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಜಾತಿ ಸಮತಾಂಗತಂ. ಇಲ್ಲಿ 2ನೇ ಪಾದದಲ್ಲಿ ಆತ್ಮಸಂಸ್ಥಂ ತದಾ ಜ್ಞಾನಂ ಅಜಾತಿ ಸಮತಾಂಗತಂ. ನಾವು ಏನು ಹೇಳಬೇಕು ಅಂತ ಹೊರಟಿದ್ವೋ ಅದು ಇದು ಉಪಕ್ರಮ ಉಪಸಂಹಾರ. ಅದು ಇಲ್ಲಿಯವರೆಗೆ ಇದನ್ನೇ ಉಪನ್ಯಾಸ ಮಾಡ್ತಾ ಇದ್ದದ್ದು. ಗ್ರಹೋ ನ ತತ್ರ. ಇಲ್ಲಿ ಬ್ರಹ್ಮನನ್ನ ಪಡ್ಕೊಂಡ ಮೇಲೆ, ಬ್ರಹ್ಮಾಪತಿಯನ್ನು ಹೊಂದದ ಮೇಲೆ, ಗ್ರಹ ಅಂದ್ರೆ ಉಪಾದಾನ, ಹಿಡ್ಕೊಳ್ಳೋದು.
ಇದು ನ ತತ್ರ, ಅಲ್ಲಿ ಇದನ್ನು ಹಿಡ್ಕೊಳ್ಬೇಕು, ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದೀನಿ ನಾನು ಉಳಿಸ್ಕೊಳ್ಬೇಕು ಅಂತ ಏನಿಲ್ಲ. ಅಲ್ಲಿ ಬ್ರಹ್ಮಜ್ಞಾನ ಬಂದ ಮೇಲೆ ನೀವು ಹೋಗಂದ್ರೂ ಹೋಗೋಲ್ಲ. ಅದು ಇಲ್ಲಿ ನ ತತ್ರ ಗ್ರಹ, ಅದನ್ನು ಹಿಡ್ಕೊಳ್ಬೇಕು ಅಂತನೋ ಅಪೇಕ್ಷೆ ನಮಗಿಲ್ಲ. ನ ಉತ್ಸರ್ಗ, ಅದನ್ನು ಬಿಡಬೇಕು ಅಂತ ಇಲ್ಲ. ಉತ್ಸರ್ಗ ಅಂದರೆ ಇದು ಹಾನ. ಅದರಿಂದ ಇವನಿಗೆ ಹೇಯ ಉಪಾದೇಯ ಅಂತ ಎರಡಿಲ್ಲ. ಇದನ್ನು ಹಿಡ್ಕೊಳ್ಬೇಕು, ಇದನ್ನು ಬಿಡಬೇಕು ಅಂತನ್ನೋದು ಬ್ರಹ್ಮಜ್ಞಾನಿ ಇಲ್ಲ. ಮತ್ತು ಚಿಂತಾ ಯತ್ರ ನ ವಿದ್ಯತೆ, ಚಿಂತಾ ಅನ್ನೋದು ಜೀವಿತಕ್ಕಾಗಿ ಚಿಂತೆ, ಅಥವಾ ಇದು ಬೇಕು ಅಂತ ಚಿಂತೆ, ಇನ್ನೊಂದು ಬೇಕು ಅಂತ ಚಿಂತೆ, ಬರಬಾರದು ಬಂತು ಅಂತ ಚಿಂತೆ. ಇವಾಗ ಅಪ್ರಾಪ್ತ ಪ್ರಾಪ್ತ ಅಭೀಷ್ಟ ಅಪ್ರಾಪ್ತ್ಯಾವ, ಅದು ನಮಗೆ ಬೇಕಾದದ್ದು ಬರದೇ ಇದ್ರಾಗಲಿ, ಅನಿಷ್ಟ ಪ್ರಾಪ್ತ್ಯಾವ, ನಮ್ಗೆ ಯಾವುದು ಬೇಕೋ ಯಾವುದು ಬೇಡವೋ ಅದು ಬಂದಾಗ ಇಂಥ ಚಿಂತೆಗಳೆಲ್ಲ ಇವನಿಗಿಲ್ಲ. ಇದು ಸಮತಾಂಗತಂ, ಬಂದದ್ದು ಬಿಟ್ಟಿದ್ದು ಎದುರಚ್ಚಾರ ಸಂತುಷ್ಟ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ. ಬಂದ್ರೆ ಬಂತು, ಹೋದ್ರೆ ಹೋಯಿತು ಅಂತನೋ ಸ್ಥಿತಿಯಲ್ಲಿ ಇದು ಗ್ರಹ ಮತ್ತು ಉತ್ಸರ್ಗ ಅಂತಿಲ್ಲ. ಅವರು ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಯಾರೋ ಒಬ್ಬರು ಆ ಸ್ವಾಮಿ ನೋಡ್ಕೊಂಡು ಬಂದವರು ಒಬ್ಬರು, ಅವ್ರು ನೋಡ್ಕೊಂಡು ಬಂದವರು ನನ್ನ ಹತ್ರ ಅವ್ರು ಏನು ಅವ್ರು ಹೇಗೆ ಅಂತ ನಾನು ಕೇಳಿದೆ. ಏನು ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ, ಬಂದರೆ ಬಂದ್ಯಾ ಅಂತಾರಿಲ್ಲ, ಹೋದ್ರೆ ಹೋಗಿ ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ. ಇದು ಗ್ರಹೋ ವಾ ದತತ್ರ ದೋತ್ಸರ್ಗ, ಅವ್ರು ಹಿಡ್ಕೊಳ್ತಿಲ್ಲ, ಬಿಡೋದು ಗೊತ್ತಿಲ್ಲ. ಚಿಂತಾ ಯತ್ರ ನ ವಿದ್ಯತೆ, ಆದ್ರಿಂದ ಇವರಿಗೆ ಚಿಂತೆ ಅಂತಿಲ್ಲ. ಆತ್ಮಸಂಸ್ಥಂ ತದಾ ಜ್ಞಾನಂ, ಈ ಜ್ಞಾನ ಎಲ್ಲಿದೆ? ವಿಷಯಗಳ ಬಗ್ಗೆ ಜ್ಞಾನ ಇಲ್ಲ. ಆತ್ಮಸಂಸ್ಥಂ, ತನ್ನಲ್ಲಿ ತಾನಿದೆ ಜ್ಞಾನ. ಆತ್ಮಸಂಸ್ಥಂ ತದಾ ಜ್ಞಾನಂ ನ ವಿಷಯಬದ್ಧಂ, ವಿಷಯಕ್ಕೆ ಅಂಟುಕೊಂಡು ಜ್ಞಾನ ಅಂತಿಲ್ಲ, ಜ್ಞಾನದಲ್ಲೇ ಜ್ಞಾನ ಇದೆ. ಅಜಾತಿ ಸಮತಾಂ ಗತಂ, ಇದು ಪರಂ ಸಾಮ್ಯಂ ಉಪೈತಿ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಏನು ಪಡಿತಾನೆ? ಪರಂ ಸಾಮ್ಯಂ ಉಪೈತಿ. ಅವನು ಈ ಸಮತ್ವ ಅಂತ ಅನ್ನೋದು ಸರ್ವತ್ರ ಸಮದರ್ಶನ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇದು ಅಜಾತಿ ಸಮತಾಂಗತಂ, ಇದು ಇಲ್ಲಿಗೆ ಒಂದು ಅಜಾತಿವಾದ ಅಂತನ್ನೋದನ್ನು ಮುಗಿಸಿ ಮುಂದೆ ಅಸ್ಪರ್ಶ ಯೋಗ ಅಂತನ್ನೋದನ್ನು ಹೇಳ್ತಾರೆ. ಇದು ಕಡೆ ಭಾಗದಲ್ಲಿ, ಇದು ಅದ್ವೈತ ಪ್ರಕರಣದಲ್ಲಿ ಕಡೆ ಭಾಗ. ಶಂಕರೇಶ್ ಎಲ್ಲಿಗೆ ಹೋಗ್ತಾರೆ, ಬಂದ್ರೆ ಬರ್ತೀನಿ ಇವತ್ತು ಬಂದಿದ್ರು, ಅದು ಏನಾದ್ರು ಅಕಸ್ಮಾತ್ ನಾಳೆ ಬರ್ತೀನಿ ಅಂತ ಹೇಳೋದು. ಇವತ್ತು ಬರ್ತೀನಿ ಅಂತ ಹೇಳಿದ್ರು, ಇವತ್ತು ಮಧ್ಯಾಹ್ನ ಬರ್ತೀನಿ. ಅಸ್ಪರ್ಶಯೋಗೋ ವೈ ನಾಮ ದುರ್ದರ್ಶ ಸರ್ವಯೋಗಿನಾಂ ಯೋಗಿನೋ ಬಿಭ್ಯತಿ ಹ್ಯಸ್ಮಾತ್ ಅಭಯೇ ಭಯದರ್ಶಿನಃ. ಅಸ್ಪರ್ಶಯೋಗ ಹಿ ವೈ ನಾಮ ದುರ್ದರ್ಶ ಸರ್ವಯೋಗಿನಾಂ, ಇಲ್ಲಿ ಎಲ್ಲ ಯೋಗಿಗಳಿಗೂ ಹಿಡಿತಕ್ಕೆ ಸಿಗದೇ ಇರತಕ್ಕಂಥದ್ದು, ಅವರು ಕಂಡುಕೊಳ್ಳಾರದೇ ಇರತಕ್ಕಂಥದ್ದು ಈ ಅಸ್ಪರ್ಶ ಯೋಗ ಅಂತಕ್ಕಂಥದ್ದು. ಅಸ್ಪರ್ಶ ಯೋಗ ಅಂತ ಅನ್ನೋದನ್ನು ಯಾವ ಯೋಗಿಗಳೂ ಕೂಡ ನೇರವಾಗಿ ಸುಲಭವಾಗಿ ಕಂಡುಹಿಡ್ಕೊಳ್ಳಾರರು. ದುರ್ದರ್ಶಂ ಸರ್ವಯೋಗಿನ, ಇಲ್ಲಿ ಇದೇ ಒಂದು ಯೋಗ ಅಂತ ಹೇಳ್ತಾರೆ. ಅಸ್ಪರ್ಶ ಅಂತ ಅನ್ನೋದೇ ಒಂದು ಯೋಗ. ಮತ್ತೆ ಯೋಗಿನಾಂ ದುರ್ದರ್ಶ, ಯೋಗಿಗಳಿಗೆ ಇದು ಸಾಧ್ಯ ಇಲ್ಲ, ಇನ್ಯಾರಿಗೆ ಸಾಧ್ಯ? ಯೋಗವಾದದ್ದು ಯೋಗಿಗಳಿಗೆ ದುರ್ದರ್ಶವಾದರೆ ಬೇರೆಯವರಿಗೆ, ಅದರಿಂದ ಇಲ್ಲಿ ಯೋಗಿನಾಮ್ ಅಂದ್ರೆ ಏನು, ಅಸ್ಪರ್ಶ ಯೋಗ ಅಂತಂದ್ರೆ ಏನು, ಇದು ಸ್ವಲ್ಪ ತೊಡಕು. ಯೋಗಿನಾಮ್ ಅಂತ ಅನ್ನೋದಕ್ಕೆ ಇಲ್ಲಿಂದ ಮುಂದಕ್ಕೆಲ್ಲ ಸಾಮಾನ್ಯವಾಗಿ ಭಗವದ್ಗೀತೆ ಐಡಿಯಾಸೇ ಬರುತ್ತೆ. ಇಲ್ಲಿ ಈ ಮಂಡುಕ್ಯ ಕಾರಿಕೆಯಲ್ಲಿ ಅಲ್ಲಲ್ಲಲ್ಲ ಭಗವದ್ಗೀತೆ ಐಡಿಯಾಸೇ ಬರೋದು. ಇಲ್ಲಿ ಅಸ್ಪರ್ಶ ಅಂತನ್ನೋ ಮಾತಿಗೂ ಕೂಡ ಯೇ ಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯೇವತೆ ಅಂತನ್ನೋದು ಬರುತ್ತೆ. ಯೇ ಹಿ 5ನೇ ಅಧ್ಯಾಯದಲ್ಲಿ ಯೇ ಹಿ ಸಂಸ್ಪರ್ಶಜ ಭೋಗ
ದುಃಖಯೋನಯ ಏವತೆ. ಇಲ್ಲಿ ಅಸ್ಪರ್ಶ ಯೋಗ ಅಂತ ಬರುತ್ತಲ್ಲ, ಅಲ್ಲಿ ಏಹಿ ಸಂಸ್ಪರ್ಶಜ ಭೋಗಾ ಆದ್ಯಂತವಂತಃ ಕೌಂತೆಯ ನತೇಷು ರಮತೆ ಬುಧಃ ಅಂತ ಭಗವದ್ಗೀತೆ ವಾಕ್ಯ. ಯಾವುದು ಸಂಸ್ಪರ್ಶಗಳಿಂದ ಉಂಟಾಗಿರುತ್ತೋ ಭೋಗ, ಅದು ದುಃಖಯೋನಯ ಏವತೆ, ದುಃಖಕ್ಕೆ ಕಾರಣವಾಗತಕ್ಕಂಥದ್ದು. ಆದ್ಯಂತವಂತಹ, ಅದಕ್ಕೆ ಮೊದಲು ಅಂತಿದೆ, ಮೊದಲು ಅಂತ ಇದ್ದ ಮೇಲೆ ಕೊನೆ ಅಂತಲೂ ಇದೆ. ಅದು ಚಿರಸ್ಥಾಯಿಯಾಗಿರೋದು ಸಾಧ್ಯ ಇಲ್ಲ. ಅದು ಯಾವಾಗ ವಿಷಯಗಳಿಗೆ ಇಂದ್ರಿಯಗಳಿಗೆ ಸಂಪರ್ಕ ಒದಗುತ್ತೋ ಆವಾಗ ಒಂದು ವಿಷಯ ಅಂತ ಅನ್ನೋದಾಗುತ್ತೆ. ಈ ವಿಷಯ ಇವನಿಗೆ ಸುಖವೋ ದುಃಖವೋ ಅಥವಾ ಅಸುಖ ಅದುಃಖ, ಅದು ನ್ಯೂಟ್ರಲ್. ಇದಾಗಿದ್ದರೆ ಅದು ಭೋಗ ಅಂತ ಆಗುತ್ತೆ. ಇದನ್ನ ಭಗವದ್ಗೀತೆಯಲ್ಲಿ ಸಂಸ್ಪರ್ಶಜ ಭೋಗ ಅಂತ, ಸಂಸ್ಪರ್ಶದಿಂದ ಹುಟ್ಟಿದ ಭೋಗಗಳು. ಸಂಸ್ಪರ್ಶ ಅಂದ್ರೆ ಏನು? ಕಾಂಟ್ಯಾಕ್ಟ್. ಯಾವ್ದ್ರ ಕಾಂಟ್ಯಾಕ್ಟ್? ಇಂದ್ರಿಯಗಳು ವಿಷಯ. ಇಂದ್ರಿಯಗಳು ವಿಷಯ ಎರಡೂ ಸೇರಿಕೊಂಡು ಯಾವ್ಯಾವ ಭೋಗಗಳು ಉಂಟಾಗುತ್ತೋ ಇದನ್ನ ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ಇಂದ್ರಿಯಗಳಿಗೆ ಬಂದದ್ದು, ಇಂದ್ರಿಯಾರಾಮ ಇತ್ಯಾದಿಯಾಗಿ. ಅಂದ್ರೆ ಇಲ್ಲಿ ಸಂಸ್ಪರ್ಶ ಅಂತನ್ನೋ ಮಾತಿಗೆ ಯಾವುದು ಇಂದ್ರಿಯಗಳ ಹೊರಗೆ ವಿಷಯಗಳಾಗಿ ಕಾಣಿಸಿಕೊಳ್ಳುತ್ತೋ ಚಿತ್ತವೃತ್ತಿಗಳು, ಇದು ಸಂಸ್ಪರ್ಶ ಅಂತ ಕರೆದು, ಇದರಿಂದ ಉಂಟಾದ ಭೋಗಗಳು ದುಃಖ ಯೋನಯ ಏವತೆ, ದುಃಖದ ಕಾರಣಗಳು. ಯೋನಿ ಅಂದ್ರೆ ಕಾರಣ, ದುಃಖ ಯೋನಯ ಮತ್ತು ಆದ್ಯಂತವಂತಹ. ಆದ್ದರಿಂದ ಬುಧ ನತೇಷು ರಮತೆ, ಬುದ್ಧಿವಂತರಾದವರು ಇದಕ್ಕೆ ಮನಸೋಲಲ್ಲ. ಅಂದ್ರೆ ಇದು ಇದ್ದು ಹೋಗತಕ್ಕಂಥ ಆಗಮಾಪಾಯಿನೋ, ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಆಗಮಾಪಾಯಿನಃ, ಆಗಮ ಅಪಾಯಿನಃ, ಬರುತ್ತವೆ ಹೋಗುತ್ತವೆ. ಇಂಥದ್ರಲ್ಲಿ ಅವರು ನ ರಮತೆ ಬುಧಃ. ಇಲ್ಲಿ ದುಃಖ ಅಂತ ಅನ್ನೋ ಮಾತು ಬರುತ್ತೆ ಮುಂದೆ. ಈ ಅಸ್ಪರ್ಶ ಅಂತ ಇದಕ್ಕೆ ವಿರುದ್ಧವಾದದ್ದು. ಯಾರಿಗೆ ಈ ಸಂಸ್ಪರ್ಶದಿಂದ ಉಂಟಾದ ಭೋಗಗಳಲ್ಲಿ ಆಸಕ್ತಿ ಇಲ್ಲವೋ ಅವರು ಮಾಡತಕ್ಕಂತಹದ್ದು ಅಸ್ಪರ್ಶ ಯೋಗ. ದೇ ಡೋಂಟ್ ಎಂಟರ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದಿ ಔಟ್ಸೈಡ್ ವರ್ಲ್ಡ್ ಥ್ರೂ ದೇರ್ ಸೆನ್ಸಸ್. ಇದು ಅಸ್ಪರ್ಶ ಯೋಗೋ ಹಿ. ಈ ಅಸ್ಪರ್ಶ ಅಂತ ಅನ್ನೋದಕ್ಕೂ ನಮ್ಮ ಆಮೇಲೆ ಅಸ್ಪೃಶ್ಯತೆ ಅಂತ ಅನ್ನೋದಕ್ಕೆ ಏನು ಸಂಬಂಧ ಇಲ್ಲ. ಇದು ಅಸ್ಪರ್ಶ ಅಂದ್ರೆ ಇಂದ್ರಿಯಗಳು ವಿಷಯಗಳನ್ನ ಮುಟ್ಟದೇ ಇರೋದು, ಇಂದ್ರಿಯಗಳಿಗೆ ವಿಷಯ ಅಭಿಮುಖೀಭೂತವಾಗದೇ ಇರೋದು, ಇದು ಅಸ್ಪರ್ಶ ಯೋಗ. ಯೋಗ ಹಿ ನಾಮ ದುರ್ದರ್ಶ ಸರ್ವ ಯೋಗಿನ. ಇದು ಯೋಗಿಗಳು ಅಂದ್ರೆ ಯಾರು? ಕರ್ಮಿಗಳು. ಯಾರು ಕರ್ಮದ, ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಏನು ಬರುತ್ತೆ? ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅಲ್ಲಿ ಸಾಂಖ್ಯ ಯೋಗ ಅಂತ ಎರಡು ವ್ಯತ್ಯಾಸ ಮಾಡಿ ಎರಡು ನಿಷ್ಠೆಗಳಿದೆ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾನಘ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ. ಸಾಂಖ್ಯ ಅಂತನ್ನೋದು ಜ್ಞಾನಯೋಗ, ಯೋಗ ಅಂತನ್ನೋದು ಕರ್ಮಯೋಗ. ಇಲ್ಲಿ ಯೋಗಿನಾಂ, ಸರ್ವ ಕರ್ಮಯೋಗಿನಾಂ, ಯಾರು ಕರ್ಮದಲ್ಲಿ ಒಂದು ಪ್ರತೀತಿಯನ್ನು ಇಟ್ಟುಕೊಂಡಿದ್ದಾರೋ, ಯಾರು ಕರ್ಮಿಗಳೋ ಅವರಿಗೆ ಈ ಅಸ್ಪರ್ಶ ಯೋಗ ಅಂತನ್ನೋದು ದೊರೆಯತಕ್ಕದ್ದಲ್ಲ. ಯಾಕೆಂದ್ರೆ ಅಸ್ಪರ್ಶ ಯೋಗ ಜ್ಞಾನದಿಂದ ಬರತಕ್ಕದ್ದು. ಇದು ಬರೀ ಕರ್ಮದಿಂದ ಯಾರ್ಯಾರು ಕರ್ಮಗಳನ್ನು ಮಾಡ್ತಾ ಇದ್ದಾರೋ ಇವರಿಗೆ ಜ್ಞಾನದಿಂದ ಬರತಕ್ಕ ಫಲ ಸಿಗೋಲ್ಲ. ಯೋಗಿನಃ ಬಿಭ್ಯತಿ ಹಿ ಅಸ್ಮಾತ್ ಅಭಯೇ ಭಯದರ್ಶಿನಃ. ಯಾವುದನ್ನ ಉಪನಿಷತ್ತುಗಳು ಅಭಯ ಅಂತ ತೋರಿಸುತ್ತೋ ಸೋಭಯ. ಅದ್ವೈತ ಅಂದ್ರೆ ಗ್ರಾಹ್ಯಗ್ರಾಹಕ ಭೇದ ಇಲ್ಲದೆ ಇರೋದು. ದ್ವಿತೀಯ ದ್ವೈ ಭಯಂ ಭವತಿ, ಇದಿಲ್ಲದೆ ಇರತಕ್ಕಂಥದ್ದು ಅಭಯ ಅಂತ ಕರೆದಿದ್ದಾರೆ. ಸಹ ಅಭಯ ಅಜರಹ ಅಂತನೋ ಮಾತುಗಳು ಬರುತ್ತೆ. ಅಲ್ಲಿ ಭೀತಿ ಇಲ್ಲ. ಭೀತಿ ಅಥವಾ ಭಯ ಎಲ್ಲಿ ಬರುತ್ತೆ? ದ್ವಿತೀಯ ದ್ವೈ ಭಯಂ ಭವತಿ. ಎರಡನೇದು ಅಂತ ಒಂದಿದ್ರೆ, ಒಂದು ವಿಷಯ ಅಂತ ಒಂದಿದ್ರೆ
ಅಥವಾ ಒಂದು ಭೋಗ ಅಂತ ಇದ್ರೆ, ಅಥವಾ ಕರ್ತೃತ್ವ ಭೋಕ್ತೃತ್ವ ಅಂತ ಇದ್ರೆ ಅದರಲ್ಲಿ ಒಂದು ಭಯ ಅಂತ ಬರುತ್ತೆ. ಎತ್ರ ಏಕೀಭವ ಇರೋದೆಲ್ಲ ಒಬ್ಬರೇ ಆದರೆ ಯಾರಿಗೆ ಹೆದರ್ಕೋಬೇಕು? ಅವನು ಹೆದರ್ಸೋದೆಂಥದ್ದು. ಅದರಿಂದ ಏಕಾಕಿ ನ ಬಿಭೇತಿ, ಒಬ್ಬ ಇರತಕ್ಕಂಥ ಅವನಿಗೆ ಭಯ ಅಂತ ಇಲ್ಲ. ದ್ವಿತೀಯ ದ್ವೈ ಭಯಂ ಭವತಿ ಉಪನಿಷತ್ತುಗಳೇ ಹೇಳುತ್ತೆ. ಹೀಗೆ ಅಸ್ಪರ್ಶ ಯೋಗದಲ್ಲಿ ಬೇರೆ ವಿಷಯಗಳು ಅಂತಲೇ ಇಲ್ಲದೇ ಇರೋದರಿಂದ ಇವನು ಯಾಕೆ ಹೆದರ್ಕೊಳ್ಬೇಕು? ಇದು ಅಭಯ. ಆದರೂ ಕೂಡ ಅಭಯೇ ಭಯದರ್ಶಿನಃ, ಇದರಲ್ಲಿ ಅವರು ಭಯವನ್ನು ಕಾಣ್ತಾರೆ. ಯಾರು? ಯೋಗಿಗಳು. ಕರ್ಮವನ್ನು ಯಾರು ಮಾಡ್ತಾರೋ ಅವರು. ಹೀಗೆ ಕರ್ತೃತ್ವ ಭೋಕ್ತೃತ್ವ ಅಂತಲೇ ಇಲ್ಲದೇ ಇದ್ರೆ ನಾವು ಮಾಡೋ ಕರ್ಮಕ್ಕೆ ಫಲ ಎಲ್ಲಿದು? ಭಯದರ್ಶಿನಃ. ಇದು ಅಭಯೇ ಭಯದರ್ಶಿನಃ ಯೋಗಿನಃ ಹಿ ಬಿಭ್ಯತಿ ಅಸ್ಮಾತ್. ಈ ಅಸ್ಪರ್ಶ ಯೋಗ ಅಂತ ಕೇಳಿದ ಕೂಡಲೇ ಇವರಿಗೆ ಹೆದರಿಕೆ ಆಗುತ್ತೆ. ಯಾಕೆ ಅಂದ್ರೆ ಆತ್ಮನಾಶ ರೂಪಂ ಇಮಂ ಯೋಗಂ ಮನ್ಯಮಾನ. ಇಲ್ಲಿ ಆತ್ಮ ಅಂತ ಅನ್ನೋದೇ ಹೊರಟೋಗುತ್ತಲ್ಲ. ಆತ್ಮ ಅಂತ ಒಂದಿದ್ರೆ, ಜೀವಭಾವ ಅಂತ ಬಂದ್ರೆ ಅವನಿಗೆ ಕರ್ತೃತ್ವ ಅಂತ ಒಂದಿರುತ್ತೆ. ಯಾವ್ದಾದ್ರು ಕರ್ಮ ಮಾಡೋದಕ್ಕೆ ಅಧಿಕಾರ ಅಂತ ಇರುತ್ತೆ. ಕರ್ಮ ಮಾಡಿದ ಮೇಲೆ ಕರ್ಮಾನುಗುಣ್ಯವಾಗಿ ಫಲ ಅಂತ ಒಂದಿರುತ್ತೆ. ಫಲಕ್ಕೆ ಇವನು ಭೋಕ್ತೃ. ಅದರಿಂದ ಯಾವ ಆತ್ಮನೇ ಆಗಲಿ, ಯಾರಾದರೂ ಕೂಡ ಅವನಿಗೆ ಕರ್ತೃ ಅಂತ ಆಗಿರಬೇಕು, ಅವನು ಭೋಕ್ತೃ ಅಂತ ಆಗಿರಬೇಕು. ಭೋಕ್ತೃತ್ವ ಇಲ್ಲದೇ ಇದ್ರೆ ಇವನು ಕರ್ಮ ಯಾಕೆ ಮಾಡಬೇಕು? ಇವನು ಭೋಕ್ತೃತ್ವ ಬೇಕಾದದ್ದರಿಂದ ಇವನಿಗೆ ಕರ್ತೃತ್ವ ಅಂತ ಬರುತ್ತೆ. ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವ ಅಂತನ್ನೋದು ವ್ಯವಹಾರಕ್ಕೆ ಸಿದ್ಧವಾದದ್ದು. ಇವರಿಗೆ ಈ ಆತ್ಮ ಕರ್ತೃವೂ ಅಲ್ಲ ಭೋಕ್ತೃವೂ ಅಲ್ಲ ಅಂತನ್ನೋ ಜ್ಞಾನ ಬಂದ್ರೆ ಇವರು ಕರ್ಮ ಏನ್ ಮಾಡ್ಬೇಕು? ಇವರು ಕರ್ಮ ಮಾಡಿದ್ರಿಂದ ಫಲ ಏನು? ಅದೇ ಕರ್ಮದಲ್ಲಿ ಶ್ರದ್ಧೆ ಇದೆ ಇವರಿಗೆ. ಯಾವುದು ಕುರು ಕರ್ಮ ಇವ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕರ್ಮ ಮಾಡೋದು ಶ್ರದ್ಧೆ ಇದೆ. ಅದರಿಂದ ಅಡಿಗಡಿಗೆ ಇವರಿಗೆ ನಾನು ಕರ್ಮ ಮಾಡ್ತಾ ಇದ್ದೀನಿ, ಫಲ ಇದೆಯೋ ಇಲ್ವೋ, ಇದರಿಂದ ಸರಿಯಾಗಿ ಬರುತ್ತೋ ಇಲ್ವೋ, ಇದು ಸಾಕಲ್ಲಿವೋ ವೈಕಲ್ಲಿವೋ, ಸರಿಯಾಗಿ ಮಾಡ್ತಾ ಇದ್ದೀನೋ ಇಲ್ವೋ, ಇವೆಲ್ಲ ಭಯಗಳು ಕರ್ಮ ಇದ್ರೆ ಮಾತ್ರ ಬರ್ತಕ್ಕಂಥದ್ದು. ಆದ್ದರಿಂದ ಆತ್ಮನಾಶ ಇಮಂ ಯೋಗಂ ಮನ್ಯಮಾನ. ಈ ಅಸ್ಪರ್ಶ ಯೋಗ ಅಂತನ್ನೋದ್ರಲ್ಲಿ ಕರ್ಮದ ಬುಡಕ್ಕೆ ಕೊಡ್ಲಿ ಬಿಟ್ಟು ಇದು ಅವರಿಗೆ ಹೆದರಿಕೆ. ಯೋಗಿನಃ ಬಿಭ್ಯತಿ ಅಸ್ಮಾತ್. ಇವರು ಕರ್ಮಿಗಳಾದವರು, ಕರ್ಮದಲ್ಲಿ ಕರ್ಮನಿಷ್ಠೆ ಇರೋರು, ಶ್ರೋತ್ರಿಯರಾದವರು, ಅವರು ಕರ್ಮಗಳನ್ನು ಮಾಡೋದರಲ್ಲೇ ಅವರಿಗೆ ಪ್ರತೀತಿ ಇರೋದರಿಂದ ಬಾಹ್ಯ ವಸ್ತುಗಳಿಗೆ ಅಸ್ಪರ್ಶವಾದರೂ ಕೂಡ ಕಾಲಾನುಗುಣವಾಗಿ ಇವರಿಗೆ ಒಂದು ಕರ್ತೃತ್ವ ಭೋಕ್ತೃತ್ವ ಪರಂಪರೆ ಇದೆ. ಇದು ಹೊರಟೋದ್ರೆ ಆತ್ಮನೇ ಹೊರಟೋಗ್ತಾನಲ್ಲ ಅಂತನೋ ಭಯ ಇವರಿಗಿದೆ. ಆದ್ದರಿಂದ ಯೋಗಿನೋ ಬಿಭ್ಯತಿ ಹಿ ಅಸ್ಮಾತ್ ಅಭಯೇ ಭಯದರ್ಶಿನಃ. ಇಲ್ಲಿ ಇವರ ದೃಷ್ಟಿಯಲ್ಲಿ ಆತ್ಮ ಅಂದ್ರೆ ಏನು? ಮೀಮಾಂಸಕರಿಗೂ ವೇದಾಂತಿಗಳಿಗೂ ಇರತಕ್ಕ ವ್ಯತ್ಯಾಸ. ಈ ಮೀಮಾಂಸದವರು ಕರ್ಮಕಾಂಡದವರು, ಕರ್ಮಗಳನ್ನು ಮಾಡಲೇಬೇಕು ಅಂತ ಅನ್ನೋರು. ಅಲ್ಲಿ ಅವರು ಆತ್ಮನನ್ನು ಒಪ್ಪಿಕೊಳ್ತಾರೆ. ಆತ್ಮನಿಗೂ ದೇಹಕ್ಕೂ ಇರೋ ಸಂಬಂಧವನ್ನು ಒಪ್ಪಿಕೊಳ್ತಾರೆ. ದೇಹಾತಿರಿಕ್ತನಾದವನ ಆತ್ಮ ಅಂತ ಒಪ್ಪಿಕೊಳ್ತಾರೆ. ದೇಹಕ್ಕೆ ಬದ್ಧನಲ್ಲ, ಅವನು ಶರೀರಿ ದೇಹಿ, ಅವನಿಗೆ ದೇಹ ಅಂತ ಒಂದಿದೆ. ಅದರಿಂದ ಆತ್ಮನೇ ದೇಹ ಅಂತ ಚಾರ್ವಾಕರ ಹಾಗೆ ಮೀಮಾಂಸಕರೇ ಹೇಳೋಲ್ಲ. ದೇಹ ಬೇರೆ ಆತ್ಮ ಬೇರೆ. ದೇಹ ಹೋದರೂ ಆತ್ಮ ಅಂತ ಒಬ್ಬ ಇರ್ತಾನೆ. ಆತ್ಮನಿಗೆ ಪುನರ್ಜನ್ಮ ಇತ್ಯಾದಿಗಳು ಉಂಟು. ಕರ್ಮದ ಒಂದು ಪ್ರಯೋಜನವೂ ಉಂಟು, ಬಾಧೆಯೂ ಉಂಟು. ಕರ್ಮ ಅಂತ ಅನ್ನೋದು ಉಂಟು. ಹೀಗಿದ್ದ ಮೇಲೆ ಅವರು ಆತ್ಮನನ್ನು ಒಪ್ಕೊಳ್ತಾರೆ, ವೇದಾಂತಿಗಳು ಆತ್ಮನನ್ನು ಒಪ್ಕೊಳ್ತಾರೆ. ಏನು ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ಈ ಮೀಮಾಂಸಕರ ದೃಷ್ಟಿಯಲ್ಲಿ ಲೋಕದಲ್ಲಿ ಎರಡು ಅಹಂ ಇದಂ ಅಂತನೋ ಪ್ರತೀತಿ ಮಗುವಿನಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ಬರುತ್ತೆ. ನಾನು ಅಂತ ಒಂದಾಗುತ್ತೆ, ಇದು ಅಂತ ಇದು ಅನ್ನೋದು ಜಗತ್ತು, ನಾನು ಅಂತನ್ನೋದು ಆತ್ಮ. ಈ ನಾನು ಅಂತ ಒಂದು ಪ್ರತ್ಯಯ ಬರುತ್ತಲ್ಲ, ಅಹಂ ಪ್ರತ್ಯಯ, ಅಸ್ಮತ್ ಪ್ರತ್ಯಯ, ನಾನು, ನನ್ನದು, ನನ್ನ ದೇಹ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ಮತ್ತು ನನ್ನ ಮನಸ್ಸು, ನನ್ನ ಇಂದ್ರಿಯ, ನನ್ನ ದೇಹ ಅಂತನ್ನುವಾಗ ಈ ನನ್ನ ಅಂತನ್ನೋದು ಯಾವುದಕ್ಕೆ ಪೊಸೆಸಿವ್ ಕೇಸ್? ನನ್ನ ಅಂತ ನಾನು ಅಂತ ಅನ್ನೋದಕ್ಕೆ ನನ್ನ ಅಂತ ಅನ್ನೋದು ಪೊಸೆಸಿವ್ ಕೇಸ್ ತಾನೆ. ಇದು ಯಾತಕ್ಕೆ ಇದು ಪೊಸೆಸಿವ್ ಕೇಸು? ನಾನು ಅಂತ ಅನ್ನೋದು ಯಾರು? ನಾನು ಅಂತ ಅನ್ನೋದು ಒಂದು ವಸ್ತು ಇರದೇ ಇದ್ರೆ ನನ್ನ ಅಂತ ಅನ್ನೋದು ಬರೋಲ್ಲ.
ನನ್ನ ಶರೀರ, ನನ್ನ ಮನಸ್ಸು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಇತ್ಯಾದಿ ನಾನು ಅಂತ ಒಂದು ಹಿಂದೆ ಇದ್ರೆ ಈ ನನ್ನ ಅಂತ ಅನ್ನೋದು ಎಲ್ಲವೂ ವ್ಯಾಪಕವಾಗಿ ಬರುತ್ತೆ. ಈ ನಾನು ಅಂತ ಅನ್ನೋದು ಯಾವುದನ್ನ ಕ್ವಾಲಿಫೈ ಮಾಡುತ್ತೆ ಅಂದ್ರೆ ಮೀಮಾಂಸಕರು ಹೇಳ್ತಾರೆ, ಈ ನಾನು ಅಂತ ಅನ್ನೋ ಪ್ರತ್ಯಯ ಈ ಆತ್ಮನನ್ನ ತೋರಿಸುತ್ತೆ. ಹೊರಗಡೆ ದ್ರವ್ಯ ಹೇಗಿದೆಯೋ ಹಾಗೆ ಆತ್ಮ ಅಂತ ಒಬ್ಬ ಇದ್ದಾನೆ. ಇದಂ ಅಂತ ಅನ್ನೋದು ಈ ವಸ್ತುವನ್ನ ಅಂದ್ರೆ ನಮ್ಮಿಂದ ಹೊರಗಡೆ ಇರುವ ವಸ್ತುವನ್ನ ತೋರಿಸಿದ ಹಾಗೆಯೇ ನಾನು ಅಂತ ಅನ್ನೋ ಪದ ಅದರ ಅರ್ಥ, ಅದರ ಆಬ್ಜೆಕ್ಟ್ ಇನ್ನೊಂದು ನಾನು ಅಂತ ಒಂದು ಇದೆ. ಅದರಿಂದ ನಾನು, ನನ್ನ ದೇಹ, ನನ್ನ ಶರೀರ ಅಂತಂದ್ರೆ ಜೀವವೇ ಆತ್ಮ. ನಿದ್ದೆಯಲ್ಲಿ ಅಭಿಮಾನ ಅಂತ ಇಲ್ಲದೆ ಇರುವಾಗ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳೋಲ್ಲ. ನನ್ನ ದೇಹ ಅಂತ ಒಂದು ಭಾಸ ಇಲ್ಲ, ನನ್ನ ಹಾಸಿಗೆ ಅಂತ ಒಂದು ಏನೋ ಅವ್ರಿಗೆ ಭಾಸ ಇಲ್ಲ. ಯಾಕೆ? ಅಲ್ಲಿ ಜೀವಭಾವ ಅಂತ ಇಲ್ಲ. ಆದ್ರಿಂದ ಜೀವಭಾವ ಆತ್ಮಭಾವ ಎರಡೂ ಒಂದೇ ಅಂತ ಮೀಮಾಂಸದವರ ಒಂದು ಪ್ರಕ್ರಿಯೆ. ಜೀವ ಅಂತನ್ನೋದೇ ಆತ್ಮ, ಆತ್ಮನಿಗೂ ಜೀವಕ್ಕೂ ಬೇರೆ ಬೇರೆ ಅಲ್ಲ. ಜೀವ ಇರೋದ್ರಿಂದಲೇನೆ ದೇಹ, ದೇಹಕ್ಕೆ ತಕ್ಕಂಥ ಅಧಿಕಾರ, ಅಧಿಕಾರಕ್ಕೆ ತಕ್ಕಂಥ ಕರ್ಮ, ಕರ್ಮಕ್ಕೆ ತಕ್ಕ ಫಲ. ಜೀವನಿಗೆ ವಿನಃ ಆತ್ಮನಿಗೆ ಅಂತ ಜೀವನದಿಂದ ಮೀರಿ ಒಬ್ಬ ಆತ್ಮ ಇದ್ದಾನೆ ಅಂತ ಅಂದುಕೊಳ್ಳೋಲ್ಲ. ವೇದಾಂತಿಗಳಾದರೂ ಜೀವ ಅಂತನ್ನೋನು ಬೇರೆ, ಜೀವ ಅಂತನ್ನೋದು ಒಂದು ಭಾವ ಅಷ್ಟೇ. ಆತ್ಮ ಅಂತನ್ನೋನಿಗೆ ಈ ಜೀವ ಅಂತನ್ನೋದನ್ನು ಸಮೀಕರಣ ಮಾಡೋದು ಸಾಧ್ಯ ಇಲ್ಲ. ಅದರಲ್ಲಿ ಇವರು ಮೀಮಾಂಸದವರು ಕರ್ಮವನ್ನು ಮಾಡುವಾಗ ಬಿಭ್ಯತಿ, ಅವರು ಹೆದರ್ಕೊಳ್ತಾರೆ. ಏನು ಹೆದರ್ಕೊಳ್ತಾರೆ? ಈ ಜೀವಭಾವ ಅಂತನ್ನೋದನ್ನೇ ತೆಗೆದು ಆತ್ಮ ಅಂತ ಇಲ್ಲದೇ ಇದ್ರೆ ಅಸ್ಪರ್ಶ ಯೋಗದಲ್ಲಿ ಅದೇ ತರ ಇರೋದು. ಹೊರಗಡೆಯ ಸಂಬಂಧವನ್ನು ಬಿಡಬೇಕು. ಇಂದ್ರಿಯಗಳು ಯಾವುದನ್ನು ಕೂಡ ವಿಷಯವನ್ನಾಗಿ ಮಾಡಿಕೊಳ್ಳಬಾರದು. ಮನಸ್ಸಿನಲ್ಲಿ ಅಹಂಗ್ರಹ ಅಂತ ಇರಬಾರದು. ನಾನು ನೋಡ್ತಾ ಇದ್ದೀನಿ ಇದು ಅಂತ ಹೇಗೆ ಅಸ್ಪರ್ಶವೋ, ನಾನು ನೋಡ್ತಾ ಇದ್ದೀನಿ ಅಂತ ಅನ್ನೋದು ಅಸ್ಪರ್ಶವೇ. ಅದರಿಂದ ಅಹಂ ಇದಂ ಎರಡೂ ಕೂಡ ಸ್ಪರ್ಶವೇ. ಆದ್ರಿಂದ ಇದು ಆತ್ಮ ಅಂತ ಅನ್ನೋದು ಅಸ್ಪರ್ಶ ಯೋಗ ಅಂತಂದ್ರೆ ಈ ನಾನು ಅಂತ ಅನ್ನೋದು ಇಲ್ಲ, ಇದು ಅಂತ ಅನ್ನೋದು ಇಲ್ಲ. ಅದರ ಸಂಬಂಧ ಲೇಪ ಇವನಿಗಿಲ್ಲ. ಅಂದ್ರೆ ಏನು? ಜೀವವೇ ಹೊರಟೋಯ್ತಲ್ಲ, ಆತ್ಮ ಅಂತನ್ನೋ ಪ್ರತೀತಿಯೇ ಇಲ್ವಲ್ಲ. ಇವರು ಯೋಗಿನ ಬಿಭ್ಯತಿ ಅಸ್ಮಾತ್ ಅಭಯೇ ಭಯದರ್ಶಿನ. ವಾಸ್ತವವಾಗಿ ಅವ್ರಿಗೇನು ಭಯ ಇರೋದಕ್ಕೆ ಕಾರಣ ಇಲ್ಲ. ಆದರೂ ಕೂಡ ಇವರು ಜೀವ ಅಂತ ಅಂದ್ಕೊಂಡು ಆತ್ಮ ಹೊರಟೋದು ಹಾಗಾಗತ್ತಲ್ಲ ಅಂತ ಬಿಭ್ಯತಿ ಹೇಳ್ಕೊಳ್ತಾರೆ. ಮನಸೋ ನಿಗ್ರಹಾಯತ್ತಂ ಅಭಯಂ ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧಶ್ಚಾಪ್ಯಕ್ಷಯ ಶಾಂತಿರೇವ ಚ. ಮನಸಃ ನಿಗ್ರಹಾಯತ್ತಂ ಅಭಯಂ ಸರ್ವಯೋಗಿನಾಂ. ಇದು ಯೋಗಿಗಳಿಗೆ ದುರ್ದರ್ಶವಾದದ್ದೇ ಅಸ್ಪರ್ಶ ಯೋಗ. ಯೋಗಿಗಳಿಗೆ ಮೊದಲಲ್ಲಿ ಇದರ ಹೆದರಿಕೆಯೂ ಉಂಟು. ಆದರೆ ಹೆದರಿಕೆ ಎಲ್ಲಿ ಬರುತ್ತೆ? ಭಯ ಅಂತ ಅನ್ನೋದರ ಸ್ಥಾನ ಯಾವುದು? ಇಂದ್ರಿಯಗಳಲ್ಲಿ ಭಯ ಅಂತ ಇಲ್ಲ, ಹೊರಗಡೆ ವಿಷಯದಲ್ಲಿ ಭಯ ಅಂತ ಇಲ್ಲ. ಈ ಭಯ ಇರತಕ್ಕ ಸ್ಥಾನ ಯಾವುದು? ಮನಸ್ಸು. ಮನಸ್ಸಿನಲ್ಲೇ ಭಯ ಅಂತ ಇರೋದು. ಅದರಿಂದ ಮನಸಃ ನಿಗ್ರಹಾಯತ್ತಂ ಅಭಯಂ ಸರ್ವಯೋಗಿನ. ಈ ಕರ್ಮಯೋಗದವರು, ಮೀಮಾಂಸಕರು ಎಲ್ಲಿ ಭಯವನ್ನು ಅವರು ನೀಗಿಸಿಕೊಳ್ಳಬಹುದು, ಎಲ್ಲಿ ಭಯ ಇದೆಯೋ ಅಲ್ಲಿ ಅವರು ಪ್ರಯತ್ನ ಪಟ್ಟರೆ ಅವರು ಭಯವನ್ನು ನೀಗಿಸಿಕೊಳ್ಳಬಹುದು. ಆದ್ರಿಂದ ನಿಗ್ರಹಾಯತ್ತಂ ಮನಸ್ಸನ್ನ ಬಿಗಿ ಹಿಡಿಯೋದರ ಮೇಲೆ ಸರ್ವಯೋಗಿನಾಂ ಅಭಯಂ ವಿದ್ಯತೆ. ದಿ ಫಿಯರ್ಲೆಸ್ನೆಸ್ of the karmins, it depends entirely on controlling the mind, restraining their mind. ಇದರಲ್ಲಿ ಭಯ ಇಲ್ಲ ಅಂತ ಅವರು ಕಂಡುಕೊಂಡ್ರೆ, ಭಯ ಪಡೋದಕ್ಕೆ ಕಾರಣ ಇಲ್ಲ ಅಂತ ಕಂಡುಕೊಂಡ್ರೆ ಭಯ ಇರೋದು ಸಾಧ್ಯ ಇಲ್ಲ. ಭಯ ಇದೆ ಅಂತ ಅಂದುಕೊಂಡ್ರೆ ಭಯ ಇದೆ. ಎಲ್ಲಿದು ಅಂದುಕೊಳ್ಳೋದು? ಭಯ ಇದೆ ಅಂತಲಾಗ್ಲಿ ಭಯ ಇಲ್ಲ ಅಂತಲಾಗ್ಲಿ ಅಂದುಕೊಳ್ಳೋದಿಲ್ಲಿ ಮನಸ್ಸಿನಲ್ಲೇನೆ. ಯಾಕಂದ್ರೆ ಆತ್ಮನಲ್ಲಿ ಭಯ ಅಂತಿಲ್ಲ, ಜೀವಭಾವದಲ್ಲಿ ಭಯ ಅಂತಿಲ್ಲ, ಇಂದ್ರಿಯಗಳಲ್ಲಿ ಇಲ್ಲ, ಮತ್ತೆ ವಿಷಯಗಳಲ್ಲಿ ಇಲ್ಲ. ಇರೋ ಒಂದು ಜಾಗ ಯಾವುದು? ಭಯ ಅಂತಂತೂ ಇದೆ, ಅದು ಇಲ್ಲಿ ಎಲ್ಲೂ ಇಲ್ಲ. ಇರತಕ್ಕ ವಸ್ತು ಇನ್ನೊಂದು ಯಾವುದು? ಮನಸ್ಸು. ಅದರಿಂದ ಮನಸಃ ನಿಗ್ರಹಾಯತ್ತಂ ಅಭಯಂ
ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧ ಚ ಅಪಿ ಅಕ್ಷಯ ಶಾಂತಿ ಏವ ಚ. ಇದು ಕೂಡ ಮನಸ್ಸನ್ನ ಇವನು ಬಿಗಿ ಹಿಡ್ಕೊಂಡ್ರೆ, ಮನಸ್ಸಿನಲ್ಲಿ ಇವನು ಸಾಧನೆಯನ್ನು ಮಾಡಿದರೇನೆ ದುಃಖಕ್ಷಯ. ಯಾಕೆಂದ್ರೆ ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಏವತೆ, ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ದುಃಖ ಹೋಗಬೇಕಾದ್ರೆ ಅಸ್ಪರ್ಶ ಯೋಗ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು. ಪ್ರಬೋಧ, ಈ ಕತ್ತಲೆಯಿಂದ ಎಚ್ಚೆತ್ತುಕೊಳ್ಳತಕ್ಕಂಥದ್ದು ಪ್ರಬೋಧ, ವೇಕಿಂಗ್ ಅಪ್. ಪ್ರಬೋಧ ಅಕ್ಷಯ ಶಾಂತಿ ಅಂದ್ರೆ ಎಂದಿಗೂ ಕೆಡದೇ ಇರತಕ್ಕಂಥ ಶಾಂತಿ. ಅಕ್ಷಯ, ಕ್ಷಿ ಅಂದ್ರೆ ನಾಶವಾಗುವುದು, ಕೆಡೋದು. ಅಕ್ಷಯ ಕೆಡದೇ ಇರತಕ್ಕಂಥ ಶಾಂತಿ ಯಾತ್ರೆಂದು ಬರುತ್ತೆ. ಮನಸಃ ನಿಗ್ರಹ ಯತ್ನಂ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಇದೆ. ಮನಸ್ಸಿನಲ್ಲಿ ನಾವು ಈ ಅಸ್ಪರ್ಶ ಯೋಗ ಅಂತ ಅನ್ನೋದನ್ನು ಮಾಡಿಕೊಂಡ್ರೆ ಅಭಯ ಅಂತ ಅನ್ನೋದು ಸಿಗುತ್ತೆ ಅಂತ ಅನ್ನೋದನ್ನು ಹೇಳಿದ್ರು. ಉತ್ಸೇಕ ಉದಧೈರ್ಯದ್ವತ್ ಕುಶಾಗ್ರೇಣೈಕ ಬಿಂದುನ ಮನಸೋ ನಿಗ್ರಹಸ್ತದ್ವತ್ ಭವೇದ ಪರಿಖೇದತಃ. ಇಲ್ಲಿ ಎರಡು ಅರ್ಥಗಳನ್ನು ಹೊರಡಿಸ್ತಾರೆ. ಒಂದು, ಇಲ್ಲಿ ಈ ಶ್ಲೋಕದ ಅರ್ಥ ಏನು? ಉತ್ಸೇಕ ಉದಧೇಹೆ, ಉದಧಿ ಅಂದ್ರೆ ಸಮುದ್ರ, ನೀರುಗಳು ಎಲ್ಲಿ ಇರುತ್ತೋ ಅದು ಉದಧಿ ಸಮುದ್ರ. ಉತ್ಸೇಕ ಅಂದ್ರೆ ಉತ್ಸೇಚನ, ಎಲ್ಲ ಬಗದು ಬಗದು ಹೊರಗೆ ಹಾಕೋದು ಅಂದ್ರೆ ಶೋಷಣ, ಅಂದ್ರೆ ಒಣಗಿಸೋದು. ಅಂದ್ರೆ ಸಮುದ್ರವನ್ನು ಒಣಗಿಸೋದು, ಅಂದ್ರೆ ಸಮುದ್ರದಲ್ಲಿ ನೀರು ಇಲ್ಲದೇ ಇರೋ ಹಾಗೆ ಮಾಡೋದು. ಉತ್ಸೇಕ ಉದಧೇಹೆ ಯದ್ವತ್ ಕುಶಾಗ್ರೇಣ ಏಕಬಿಂದುನ. ಒಂದು ಕುಶ ಅಂದ್ರೆ ದರ್ಭೆ, ಅದರ ಕೊನೆಯಿಂದ ಒಂದೊಂದೇ ನೀರು ಹನಿಯನ್ನ ತಗೊಂಡು ಹೊರಗಾಕಿ ಕುಶಾಗ್ರೇಣ ಏಕಬಿಂದುನ, ಇದು ಕಡೆಗೆ ಒಂದು ಪ್ರತಿಯೊಂದು ಬಿಂದುವಿನೂ ಕೂಡ ಹೊರಗೆ ಹಾಕಿದ ಮೇಲೆ ಸಮುದ್ರ ಒಣಗಲೇಬೇಕು. ಉತ್ಸೇಕ ಉದಧೇಹೆ ಯದ್ವತ್ ಕುಶಾಗ್ರೇಣ ಏಕಬಿಂದುನ ಮನಸಃ ನಿಗ್ರಹ ತದ್ವತ್. ಈ ಮನಸ್ಸು ಸಮುದ್ರದ ಹಾಗೇನೆ, ಅಲ್ಲಿ ಏನಿದೆ ಏನಿಲ್ಲ, ಎಲ್ಲ ವಾಸನೆಗಳು ಅಲ್ಲಿದೆ, ಎಲ್ಲ ಮುದ್ರೆಗಳು ಅಲ್ಲಿದೆ, ಎಲ್ಲ ಭೀತಿಗಳು ಅಲ್ಲಿದೆ, ಎಲ್ಲ ಸಂಪತ್ತು ಅಲ್ಲಿದೆ. ಹೀಗೆ ಮನಸಃ ನಿಗ್ರಹ ತದ್ವತ್ ಭವೇತ್. ಆದರೆ ಅಪರಿಖೇದತಃ, ಬೇಸರ ಆಯಿತು, ನಮ್ಗೆ ಶ್ರಮ ಆಯಿತು ಅಂತ ಅಂದುಕೊಡದೆ ಇದ್ರೆ ಮನಸ್ಸನ್ನು ಕೂಡ ನಿಗ್ರಹ ಮಾಡೋದು ಸಾಧ್ಯ. ಬೇಸರ ಪಟ್ಟುಕೊಂಡು ನನಗೆ ಇದು ಯಾಕೆ ಈ ತಾಪತ್ರಯ ಅಂತಂದ್ರೆ ಮನಸ್ಸು ನಿಗ್ರಹ ಇಲ್ಲ. ಅಪರಿಖೇದ, ಹೇಗೆ ಸಮುದ್ರವನ್ನು ಒಣಗಿಸ್ಬೇಕು ಅಂತ ಹೊರಡೋನು ಎಷ್ಟು ಶ್ರದ್ಧೆಯಿಂದ ಹೋಗ್ತಾನೋ ಅಷ್ಟು ಶ್ರದ್ಧೆಯನ್ನು ನಾವು ಇಟ್ಟುಕೊಂಡ್ರೆ ನಮ್ಮ ಮನಸ್ಸು ಕೂಡ ನಿಗ್ರಹಕ್ಕೆ ಬರುತ್ತೆ. ಅಷ್ಟು ಶ್ರದ್ಧೆ ಇಲ್ಲದೆ ಇದ್ರೆ ಇದು ಸಾಧ್ಯ ಇಲ್ಲ. ಅಂದ್ರೆ ಹೀಗೆ ಎಷ್ಟು ಶ್ರಮ ಬೇಕು, ಎಷ್ಟು ಯತ್ನ ಬೇಕು ಅಂತ ಹೇಳೋದಕ್ಕಾಗಿ ಈ ಶ್ಲೋಕ. ಇದನ್ನು ಸುಮ್ಮನೆ ಏಕಾಕಿಯ ಒಂದು ಅಕಸ್ಮಾತ್ತಾಗಿ ಮನಸ್ಸು ಯಾವುದೋ ಒಂದು ಬೈ ಚಾನ್ಸ್ ಮನಸ್ಸು ನಿಗ್ರಹ ಅಂತ ಆಗೋಲ್ಲ. ಕ್ಷಣ ಕ್ಷಣವೂ ಜೀವಿತದಲ್ಲಿ ಒಂದೊಂದು ಗಳಿಗೆಯೂ ನಾವು ನಿಗ್ರಹ ಮಾಡಿಕೊಂಡ್ರೆ ಮನಸ್ಸಿನ ನಿಗ್ರಹ ಅಂತ ಆಗುತ್ತೆ, ಅಸ್ಪರ್ಶ ಯೋಗ ಅಂತ ಬರುತ್ತೆ. ಇದಕ್ಕೆ ಈಸಿ ಮೆಥಡ್ ಏನಿಲ್ಲ, ಇದಕ್ಕೆ ಮೇಡ್ ಈಸಿ ಅಂತ ಏನಿಲ್ಲ. ಇದು ಕಷ್ಟವಾದ ಮಾರ್ಗ. ಇದು ಉಪನಿಷತ್ತು ಹೇಳುತ್ತಲ್ಲ, ದುರತ್ಯಯ ದುರ್ಗಂಭದ ತತ್ ಕವಯೋ ವದಂತಿ ಕ್ಷುರಸ್ಯ ಧಾರಾ ನಿಶಿತಂ. ನಿಶಿತ ಅಂದ್ರೆ ಏನು? ಕತ್ತಿಯ ಮೇಲೆ ಓಡಿಯಾಡೋಷ್ಟು ಕಷ್ಟ. ಕ್ಷುರಸ್ಯ ಧಾರಾ ನಿಶಿತಂ ದುರತ್ಯಯ ದುರ್ಗಂಭದ ತತ್ ಕವಯೋ ವದಂತಿ. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅಪರಿಖೇದತಃ, ಇದರಲ್ಲಿ ಬೇಸರ ಪಟ್ಟುಕೊಂಡ್ರೆ ಇದು ಆಧ್ಯಾತ್ಮಿಕ ಪ್ರವೃತ್ತಿ ಅಂತ ಇಲ್ಲ. ಬೇಸರ ಪಟ್ಟುಕೊಳ್ಳದೇನೆ ಅಪರಿಖೇದ, ಎಷ್ಟು ಶ್ರಮವಾದರೂ ಕೂಡ ಸಹಿಸಿಕೊಂಡ್ರೆ ಮನಸಃ ನಿಗ್ರಹ ತದ್ವತ್ ಭವೇತ್. ಇದಕ್ಕೆ ಇನ್ನೊಂದು ಅರ್ಥ ಏನು ಹೇಳ್ತಾರೆ, ಇದು ಇಲ್ಲಿ ವ್ಯಾಖ್ಯಾನದಲ್ಲಿರುವ ಅರ್ಥ ಇದೇನೆ. ಹೀಗೆ ಬೇಸರ ಪಟ್ಟುಕೊಳ್ಳದೇನೆ
ಈ ಆತ್ಮ ಪ್ರಬೋಧ ಅಂತ ಆಗಬೇಕಾದ್ರೆ, ಮನೋನಿಗ್ರಹ ಅಂತ ಆಗಬೇಕಾದ್ರೆ ಸತತವಾಗಿ ಕಷ್ಟಪಡಬೇಕು. ಕಷ್ಟಪಡದೆ ಇದಾಗತಕ್ಕದ್ದಲ್ಲ. ಇನ್ನೊಂದು, ಹೇಗೆ ಸಮುದ್ರದ ನೀರನ್ನ ಎಷ್ಟು ವರ್ಷ ಕಾಲ ಇವನು ಒಂದೊಂದೇ ಬಿಂದುವನ್ನು ತೆಗೆದು ಹಾಕಿದ್ರೂ ಕೂಡ ಅದು ಎಷ್ಟು ಮುಗಿಯೋದೇ ಇಲ್ಲ. ಆದರೆ ಸಮುದ್ರದ ಪಾತ್ರ ಅಷ್ಟು ವಿಶಾಲವಾಗಿರೋದ್ರಿಂದ, ಸಮುದ್ರದಲ್ಲಿ ಅಷ್ಟು ವಿಶಾಲವಾಗಿರೋದ್ರಿಂದ ಇವನ ಪ್ರಯತ್ನ ಅದು ಎಷ್ಟಕ್ಕೂ ಸಾಕಾಗೋಲ್ಲ ಅದು. ಆದ್ದರಿಂದ ಹೀಗೆ ಆತ್ಮನಿಗ್ರಹಕ್ಕಾಗಿ ನಾನು ಪ್ರಯತ್ನ ಪಡ್ತೀನಿ, ಕರ್ಮವನ್ನು ಮಾಡ್ತೀನಿ, ಅಧ್ಯಯನ ಮಾಡ್ತೀನಿ, ಗುರುವಿನ ಹತ್ರ ಹೋಗ್ತೀನಿ ಅಂದ್ರೆ ಬರ್ತಕ್ಕದ್ದಲ್ಲ ಇದು. ಅಂತನ್ನೋ ಅರ್ಥದಲ್ಲಿ ಅಪರಿಖೇದತಃ ತದ್ವತ್ ಭವೇತ್. ಇಷ್ಟು ಶ್ರಮ ಪಟ್ಟು ನಾವು ಅದನ್ನು ಕಲ್ತುಕೊಳ್ಬೇಕಾಗಿಲ್ಲ. ಗುರುಗಳ ಕಟಾಕ್ಷ ಅಂತ ಬಂದರೆ ಒಂದು ಗಳಿಗೆಯಲ್ಲಿ ಆಗೋಗುತ್ತೆ. ಒಂದು ಸಂಸ್ಕಾರಗಳ ಆನುಕೂಲ್ಯ ಅಂತಿದ್ರೆ ಒಂದು ಗಳಿಗೆಯಲ್ಲಿ ಆಗೋಗುತ್ತೆ. ನಾವು ಪ್ರಯತ್ನ ಪಟ್ಟು ಇದನ್ನು ಪಡ್ಕೊಳ್ಳೋದು ಸಾಧ್ಯ ಇಲ್ಲ, ಇದಕ್ಕೆ ಬೇರೆ ದಾರಿ ಇದೆ ಅಂತ ಇನ್ನೊಂದು ಅರ್ಥ. ಹೀಗೆ ದೇವರ ಕಟಾಕ್ಷ ಅಂತ ಒಂದಿದ್ರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರ ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ? ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತನ್ನೋ ಅರ್ಥವನ್ನು ಇವರು ಹೊರಡಿಸಿ, ಗುರುಗಳು ಎಂಥದನ್ನು ಬೇಕಾದರೂ ಮಾಡಬಹುದು. ಗುರುಕೃಪಾ ಅಂತ ಒಂದಿದ್ರೆ, ದೈವಕೃಪಾ ಅಂತ ಒಂದಿದ್ರೆ ಯಾವ ಕೆಲಸ ಬೇಕಾದರೂ ಆಗುತ್ತೆ. ಆದ್ದರಿಂದ ನಾವು ಪ್ರಯತ್ನ ಪಡ್ತೀವಿ ಅಂತನ್ನೋದು ಸಲ್ಲದು ಅಂತನ್ನೋ ಮಾತನ್ನು ಇನ್ನೊಂದು ಅರ್ಥವಾಗಿ ಹೊರಡಿಸ್ತಾರೆ. ಉಪಾಯೇನ ನಿಗೃಹೀಯಾತ್ ತದ್ ವಿಕ್ಷಿಪ್ತಂ ಕಾಮಭೋಗಯೋಃ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ತಥಾ. ಇಲ್ಲಿ ಒಂದು ಉಪಾಯ ಅಂತ ಒಂದಂತೂ ಇದೆ. ಉಪಾಯೇನ ನಿಗೃಹೀಯಾತ್ ನಿರುಂಧ್ಯಾತ್. ಈ ಮನಸ್ಸಿನ ನಿಗ್ರಹ ಅಂತ ಮಾಡೋದು, ಮನಸ್ಸನ್ನೇ ನೇರವಾಗಿ ಹಿಡ್ಕೊಂಡು ನಿಗ್ರಹ ಅಂತ ಮಾಡಿದಾಗ ಆಗೋಲ್ಲ. ಯಾಕೆಂದ್ರೆ ಮನಸ್ಸನ್ನು ನೇರವಾಗಿ ನಾವು ಹಿಡ್ಕೊಂಡ್ರೆ, ನಾವು ಹಿಡ್ಕೊಳ್ಳೋದೇ ಮನಸ್ಸಿನ ಒಂದು ಬಲಕ್ಕೆ ಕಾರಣ. ಇವನು ಹೇಳ್ತಾನೆ ಚಂದ್ರಕೀರ್ತಿ, ಈ ನಾಗಾರ್ಜುನನ ಭಾಷೆಯಲ್ಲಿ ಬೌದ್ಧ ಮಾಧ್ಯಮಿಕಕಾರಕಿಯಲ್ಲಿ ಚಂದ್ರಕೀರ್ತಿ ಅಂತ ಒಂದು ವ್ಯಾಖ್ಯಾನ. ಯಥಾ ಈ ಮನಸ್ಸನ್ನು ನಿಗ್ರಹ ಮಾಡೋದು ಹೇಗೆ ಅಂದರೆ, ಕೇನಾಪಿ ದೇವೇನ ದತ್ತವರಹ, ಒಬ್ಬ ದೈತ್ಯ ಇರ್ತಾನೆ, ಒಬ್ಬ ರಾಕ್ಷಸ. ದೇವರು ಅವನಿಗೊಂದು ವರ ಕೊಟ್ಟಿರ್ತಾನೆ. ಇವನು ಕೇಳ್ಕೊಂಡಿರ್ತಾನೆ. ದೇವರು ಈ ಬ್ರಹ್ಮ ಯೂಶಿಯಲ್ ಆಗಿ ಅವನೇನು ಕಾನ್ಸಿಕ್ವೆನ್ಸ್ ಕೊಟ್ಟಿರ್ತಾನೆ, ಕೇಳಿದವ್ರಿಗೆಲ್ಲ ವರ ಕೊಡೋದು ಬ್ರಹ್ಮ. ಬ್ರಹ್ಮ ಒಂದು ವರ ಕೊಟ್ಟಿರ್ತಾನೆ. ಅವನೇನೋ ಕೇಳ್ತಾನೆ, ಇವನು ಕೊಡ್ತಾನೆ. ನನ್ನ ಎದುರಿಗೆ ಯಾರು ನಿಂತ್ಕೊಳ್ತಾನೆ ಯುದ್ಧದಲ್ಲಿ, ಅವನ ಅರ್ಧ ಬಲ ನನಗೆ ಬರಬೇಕು ಅಂತ ಕೇಳ್ಕೊಳ್ತಾನೆ. ಇವನು ಅಂತ ಕೊಡ್ತಾನೆ. ಇವನು ನೇರವಾಗಿ ಇವನು ಎದುರಿಗೆ ನಿಂತ್ಕೊಂಡ್ರೆ ಇವನಿಗೆ ಎದುರಾಳಿಗೆ ಅರ್ಧ ಬಲ ಹೋಯಿತು, ಅವನಿಗೆ ಅರ್ಧ ಬಲ ಹೆಚ್ಚಾಯಿತು. ಆದ್ರಿಂದ ಅವನು ಏನೋ ಉಪಾಯದಿಂದ ಕೊಲ್ಲಬೇಕು. ಅದು ಮಿಕ್ಕ ದೇವತೆಗಳಿಗೆ ಕಷ್ಟ, ಬ್ರಹ್ಮ ಮಾಡಿದ್ದು. ಹೀಗೆ ಚಂದ್ರಕೀರ್ತಿ ಹೇಳ್ತಾರೆ, ಹೀಗೆ ನಾವು ಮನಸ್ಸಿನ ಜೊತೆ ಯುದ್ಧ ಮಾಡಬೇಕು, ಮನಸ್ಸಿನ ಜೊತೆ ಹೋರಾಡಬೇಕು ಅಂದ್ರೆ ನಾವು ಅದು ಎದುರಾಗಿ ನಿಂತ್ಕೊಂಡ್ರೆ ಅದು ಎರಡು ಫಲ ಇನ್ನೂ ಊರ್ಕೊಳ್ಳುತ್ತೆ. ಹಾಗೆ ಯಥಾ ನಿದ್ರಾಂಕರೋಮಿ ಇನ್ನೂ ಒಂದು ಕೊಡ್ತಾನೆ. ನಾನು ನಿದ್ರೆ ಮಾಡಬೇಕು ಅಂತ ಮನಸ್ಸನ್ನು ಮಾಡ್ಕೊಂಡು ನಿದ್ರೆ ಬರೋದೇ ಇಲ್ಲ ಯಾರು. ಹಾಗೆ ಇವನು ಮನಸ್ಸನ್ನು ಗೆಲ್ಲಬೇಕು ಅಂದ್ರೆ ಮನಸ್ಸೇ ದೃಢವಾಗಿ ನಿಂತುಕೊಳ್ಳುತ್ತೆ. ಈ ಮನಸ್ಸನ್ನು ಹೋಗಲಾಡಿಸೋದು ಸಾಧ್ಯವೇ ಇಲ್ಲ. ಅಂದ್ರೆ ಬೈ ಅಟೆಂಡಿಂಗ್ ಟು ದಿ ಮೈಂಡ್ ಯು ಆರ್ ರೀಇನ್ಫೋರ್ಸಿಂಗ್ ದಿ ಮೈಂಡ್. ಇದು ಉಪಾಯೇನ. ಹೀಗೆ ನಮಗೆ ಶಕ್ತಿ ಇದೆ ನಾನು ಮಾಡ್ತೀನಿ ಅಂತ ಅಲ್ಲದೇನೆ ಯಾವುದಾದ್ರೂ ಒಂದು ಉಪಾಯವನ್ನು ಹಿಡಿದು ಉಪಾಯೇನ ನಿಗೃಹೀಯಾತ್, ಮನಸ್ಸನ್ನು ನಿರೋಧ ಮಾಡಬೇಕು. ಆದರೆ ಉಪಾಯದಿಂದ ಮಾಡತಕ್ಕದ್ದು. ಯಾವ ಮನಸ್ಸನ್ನ? ವಿಕ್ಷಿಪ್ತಂ ಕಾಮ ಭೋಗಯೋ. ಇದು ವಿಕ್ಷಿಪ್ತಂ ಪ್ರಸೃತಂ, ಹರಡಿಕೊಂಡಿದೆ, ನಾಲ್ಕು ಕಡೆ ಹರಡಿಕೊಂಡಿದೆ. ಎಲ್ಲೆಲ್ಲ ಹರಡಿಕೊಂಡಿದೆ? ಕಾಮ ಭೋಗಯೋ. ಕಾಮ ಅಂದರೆ ನಮ್ಮ ಬಯಕೆಗಳು, ಅದಕ್ಕೆ ತಕ್ಕಂತಹ ಭೋಗಗಳು, ದಿ ಡಿಸೈರ್ಸ್ ಅಂಡ್ ಎಂಜಾಯ್ಮೆಂಟ್ಸ್, ಇದರಲ್ಲಿ ಮನಸ್ಸೆಲ್ಲ ಹೋಗಿದೆ. ವಿಕ್ಷಿಪ್ತಂ ಕಾಮಭೋಗಯೋ ಮನಃ ನಿಗೃಹೀಯಾತ್. ನಾವು ಮನಸ್ಸು ಈಗ ಸದ್ಯಕ್ಕೆ ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿದೆ. ಇಲ್ಲಿ ಕಾಮ, ಅಲ್ಲಿ ಬೇಕು, ಇಲ್ಲಿ ಬೇಕು, ಈ ಭೋಗ ಬೇಕು.
ಇದನ್ನ ಬಿಗಿ ಹಿಡಿಬೇಕು ಅಂತಂದ್ರೆ ಉಪಾಯೇನ ನಿಗೃಹೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋ ಸುಪ್ರಸನ್ನಂ ಲಯೇ ಚ ಏವ ಯಥಾ ಕಾಮಃ ಲಯಸ್ತಥ. ಎಚ್ಚರ ಇರುವಾಗ ಮನಸ್ಸು ಯಾವ್ಯಾವುದೋ ಕಡೆ ಹೋಗುತ್ತೆ. ಆ ಮನಸ್ಸನ್ನು ಹೋಗೋ ಮನಸ್ಸನ್ನು ಬಿಗಿ ಹಿಡಿಬೇಕು. ಅದು ಬೇಕು ಅಂದ್ರೆ ಮನಸ್ಸಿಗೆ ನಾವು ಬೇಡ ಅಂತ ಹೇಳಬೇಕು. ಅಲ್ಲಿ ಹೋಗೋ ಮನಸ್ಸನ್ನು ಹಿಂತಿರುಗಿಸ್ಬೇಕು. ಎಚ್ಚರದಲ್ಲಿ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅದರಿಂದ ಎಲ್ಲ ನಿರೋಧ ಮಾಡಬೇಕು ಅಂತ ಅನ್ನೋದು ಸರಿ. ಆದರೆ ನಿದ್ರೆ ಮಾಡೋ ಸುಷುಪ್ತಿ ಅಂತ ಒಂದಿದೆಯಲ್ಲ, ಲಯ ಅಂತ ಕರೆದಿದ್ದಾರೆ. ಯಥಾ ಲಯೇ ಸುಪ್ರಸನ್ನಂ ಮನಃ. ಈ ಮನಸ್ಸು ಎಚ್ಚರದಲ್ಲಿರುವಾಗ ಇದು ಬೇಕು ಅಂತಂತೀವಿ. ಬೇಕು ಅಂತ ಅನ್ನೋದೇ ಒಂದು ಕ್ಲೇಶ. ಆ ಬೇಕಾದಕ್ಕೆ ಪ್ರಯತ್ನ ಪಡೋದು ಇನ್ನೊಂದು ಕ್ಲೇಶ. ಆ ಪ್ರಯತ್ನ ಪಟ್ಟಿದ್ದು ಕೈಗೂಡದೆ ಇದ್ರೆ ಇನ್ನೊಂದು ಕ್ಲೇಶ. ಹೀಗೆ ಒಂದು ಕ್ಲೇಶ ಪರಂಪರೆ ಅಂತ ಒಂದು ಇದೆ. ಎಚ್ಚರವಾಗಿರುವಾಗ ಮನಸ್ಸಿನಲ್ಲಿ ಕ್ಲೇಶ ಪರಂಪರೆ ಇದೆ. ಇದನ್ನು ನಿಗೃಹೀಯಾತ್ ಮಾಡಬಹುದು, ಅದಕ್ಕೊಂದು ಉಪಾಯ ಇದೆ. ಆದರೆ ಇಷ್ಟು ಕಷ್ಟ ಯಾಕೆ ಪಡಬೇಕು? ಲಯೇ ಎಲ್ಲಿ ಲೀನವಾಗುತ್ತೋ ಅದನ್ನು ಲಯ ಅಂತ ಕರೆದಿದ್ದಾರೆ. ಎಲ್ಲಿ ಚಿತ್ತವೃತ್ತಿಗಳೆಲ್ಲ ಮುಳುಗುತ್ತೋ, ಎಲ್ಲ ಚಿತ್ತವೃತ್ತಿಗಳೆಲ್ಲ ಬೇರ್ಪಡದೆ ಇದ್ದ ಹಾಗೆ ಅದು ನಿದ್ರೆಯಲ್ಲಿ ನಮ್ಮ ಯಾವ ಪ್ರಯತ್ನವೂ ಇಲ್ಲದೇನೆ ಮನಸ್ಸು ಒಂದು ಕಡೆ ಲೀನವಾಗಿ ಬಿಡುತ್ತಲ್ಲ. ಸುಪ್ರಸನ್ನೇ, ಯಾವ ವಿಕ್ಷೇಪ ಇಲ್ಲದೇನೆ, ವಿಕ್ಷೇಪ ಅಂತಂದ್ರೆ ಸ್ಕ್ಯಾಟರಿಂಗ್, ಇದಿಲ್ಲದೇನೆ ಸುಪ್ರಸನ್ನಂ ತಿಳಿಯಾಗಿರುತ್ತೆ ಮನಃ ಲಯೇ. ಆದರೆ ಲಯೇ ಚ ಏವ, ಅದರಲ್ಲೂ ಕೂಡ ಮನಃ ನಿಗೃಹೀಯಾತ್ ಅಂತ ಹೇಳ್ತಾರೆ. ಎಚ್ಚರವಾಗಿರುವಾಗ ಮಾತ್ರ ಮನಸ್ಸನ್ನು ನಿಗ್ರಹ ಮಾಡೋದಲ್ಲ, ಈ ಸುಷುಪ್ತಿಯಲ್ಲಿ ಕೂಡ ಮನಸ್ಸನ್ನು ನಿಗ್ರಹ ಮಾಡತಕ್ಕ ಅಗತ್ಯ ಇದೆ. ಸುಷುಪ್ತೆ ಲಯೇ ಚ ಏವ. ಯಾಕೆಂದ್ರೆ ಯಥಾ ಕಾಮಃ ಲಯಸ್ತಥ. ನಮ್ ಎಚ್ಚರವಾಗಿದ್ದಾಗ ಎಷ್ಟು ಮನಸ್ಸಿನ ತೊಂದರೆ ಇದೆಯೋ, ಈ ಸುಷುಪ್ತಿಯಲ್ಲೂ ಅಷ್ಟೇ ತೊಂದರೆ ಇದೆ. ಯಾಕೆ? ವಿಕ್ಷೇಪ ಬೀಜತ್ವ ಆಗ್ತದೆ. ಈ ವಿಕ್ಷೇಪ ಅಂತ ಅನ್ನೋದ್ರೆ ಬೀಜ ವಾಸನೆಗಳಲ್ಲಿ ಕೂತ್ಕೊಂಡೇ ಇದೆ ಮನಸ್ಸು. ಮನಸ್ಸು ತಿಳಿಯಾಗಿಲ್ಲ, ಮನಸ್ಸಿನ ಚಿತ್ತವೃತ್ತಿಗಳು ಇಲ್ಲ ಅಷ್ಟೇ. ಕೆಟ್ಟ ಯೋಚನೆ ಬರದೇ ಇದ್ರೆ ನಾವು ಒಳ್ಳೆಯವರು ಅಂತಲ್ಲ. ಕೆಟ್ಟ ಯೋಚನೆ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೊಂದು ಪ್ರೇರಕವಾದದ್ದು ಇಲ್ಲ ಅಷ್ಟೇ. ಪ್ರೇರಕವಾದದ್ದು ಬಂದು ನಮ್ಗೆ ಕೆಟ್ಟ ಭಾವನೆ ಬರುತ್ತೆ. ಕೋಪ ಬರೋಲ್ಲ ನನಗೆ ಅಂದ್ರೆ ಯಾವಾಗ ಬರೋಲ್ಲ. ಕೋಪಕ್ಕೆ ಪ್ರೇರಣೆ ಇಲ್ಲದೆ ಇದ್ದ ಕೋಪ ಬರೋಲ್ಲ, ಪ್ರೇರಣೆ ಇದ್ರೆ ಕೋಪ ಬಂದೇ ಬರುತ್ತೆ. ಹಾಗೆ ಒಂದು ಬೀಜ ಅಂತ ಮನಸ್ಸಿನಲ್ಲಿ ಒಂದು ಇದೆ. ವಿಕ್ಷೇಪ ಎದ್ದ ತಕ್ಷಣ ಮನಸ್ಸು ಹಾಗೆ ಹರಿದಾಡುತ್ತೆ. ಅಂದ್ರೆ ಏನಾಯ್ತು? ವಿಕ್ಷೇಪ ಬೀಜತ್ವ. ಅದು ಈ ಸುಷುಪ್ತಿಯಲ್ಲಿ ಕೂಡ ಮನಸ್ಸು ಅಂತನ್ನೋದರ ಒಂದು ಸುಪ್ರಸನ್ನತೆ ಇಲ್ಲ, ತಿಳಿಯಾಗಿಲ್ಲ ಮನಸ್ಸು. ಆದರೆ ವಿಷಯಗಳಿಲ್ಲದೆ ಇರೋದ್ರಿಂದ ಉದ್ಬೋಧನ ಅಂತಿಲ್ಲ, ಇಂದ್ರಿಯ ವ್ಯಾಪಾರ ಅಂತಿಲ್ಲ, ಸ್ಪರ್ಶ ಅಂತಿಲ್ಲ. ಆದ್ರಿಂದ ನಾನು ನಿದ್ರೆ ಮಾಡ್ತಾ ಇದ್ದಾಗ ಅಸ್ಪರ್ಶ ಯೋಗ ಅಂತ ಹೇಳೋ ಹಾಗಿಲ್ಲ ಅಂತ ಹೇಳೋದು. ನಾವು ನಿದ್ರೆ ಮಾಡಿದ್ರೆ ಸಾಕಲ್ಲ, ಅಸ್ಪರ್ಶ ಯೋಗ ಆಯ್ತಲ್ಲ. ಅದು ಇಂದ್ರಿಯಗಳಿಗೂ ವಿಷಯಕ್ಕೂ ಸಂಬಂಧ ಇಲ್ಲದೆ ಇದ್ರೆ ಅಸ್ಪರ್ಶ ಯೋಗ. ಅದು ನಿದ್ರೆಯಲ್ಲಿ ಇಲ್ಲ. ನಾವು ನಿದ್ರೆ ಮಾಡ್ತಾ ಇದ್ರೆ ಅಸ್ಪರ್ಶ ಯೋಗವೇ ಅಂತನೋ ಹಾಗಿಲ್ಲ. ಯಥಾ ಕಾಮಃ ಲಯಃ ತಥಾ. ಅದನ್ನು ನಿದ್ರೆ ಮಾಡ್ತಿರುವಾಗಲೂ ಮನಸ್ಸಿನ ಮೇಲೆ ಒಂದು ಹಿಡಿತ ಇರಬೇಕಿವನಿಗೆ. ಅಂದ್ರೆ ಯೋಗಿಯಾದವನು ಸತತವಾಗಿ ಎಚ್ಚರದಲ್ಲಿರಬೇಕು. ಆದ್ರಿಂದ ಯೋಗಿಗೆ ಗುಡಾಕೇಶ ಇತ್ಯಾದಿಗಳ ಮಾತುಗಳನ್ನೆಲ್ಲ ಉಪಯೋಗಿಸ್ತಾರೆ. ನಿದ್ರೆಯನ್ನು ಜಯಿಸಿದವನು ಅಂದ್ರೆ ಮನಸ್ಸನ್ನು ಹೀಗೆ ತಮಸ್ಸಿಗೆ ಹೋಗೋದಕ್ಕೆ ಬಿಡದೇ ಇರೋರು. ಇವಾಗ ರಜಸ್ಸಿನಲ್ಲಿ ಇದ್ದಾಗ, ಎಚ್ಚರವಾಗಿದ್ದಾಗ ರಜಸ್ಸಿರುತ್ತೆ. ರಜಸ್ಸಿದ್ದಾಗ ಮನಸ್ಸಿಗೆ ಒಂದು ಸತ್ವಕ್ಕೊಂದು ಪ್ರವೃತ್ತಿ ಅಂತ ಇರುತ್ತೆ. ನಿದ್ರೆ ಮಾಡುವಾಗ ತಮಸ್ಸು ಅಂತ ಇರುತ್ತೆ. ನಿದ್ರೆ ಮನಸ್ಸು ಎಲ್ಲಿರುತ್ತೆ? ತಮಸ್ಸಿನಲ್ಲಿರುತ್ತೆ. ಮನಸ್ಸು ಸತ್ವದಲ್ಲಿ ಇರೋಲ್ಲ. ಆದ್ರಿಂದ ಇದು ಲಯೇಚ ಏವ ನಿರೋಧವ್ಯಂ. ಅಂದ್ರೆ ನಿದ್ರೆಯಲ್ಲಿಯೂ ಕೂಡ ಮನಸ್ಸನ್ನ ಬಿಗಿ ಹಿಡಿಯತಕ್ಕಂಥ ಅಗತ್ಯ ಇದೆ. ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇತ್ ಅಜಂ ಸರ್ವಮನುಸೃತ್ಯ ಜಾತಂ ನೈವತು ಪಶ್ಯತಿ. ದುಃಖಂ ಸರ್ವಂ ಇತಿ ಅನುಸ್ಮೃತ್ಯ ಶಾಸ್ತ್ರಾಚಾರ್ಯೋಪದೇಶತಃ
ಶಾಸ್ತ್ರವನ್ನು ಓದಿ ಆಚಾರ್ಯರಿಂದ ಕೇಳಿ ಎಲ್ಲವೂ ದುಃಖಮಯವಾಗುವುದು. ಜಗತ್ತಿನಲ್ಲಿ ಎಲ್ಲವೂ ಕೂಡ ಆದಿಯಲ್ಲಿ ದುಃಖ ಇರುತ್ತೆ, ಅಥವಾ ಅಂತ್ಯದಲ್ಲಿ ದುಃಖ ಇರುತ್ತೆ, ಅಥವಾ ನಡುವೆ ದುಃಖ ಇರುತ್ತೆ, ದುಃಖ ಉದರ್ಕವಾಗಿರುತ್ತೆ, ಅಥವಾ ದುಃಖ ಲೇಷ ಇರುತ್ತೆ. ಅಂತೂ ದುಃಖ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಜಗತ್ತಿನಲ್ಲಿ ಇಲ್ಲ. ದುಃಖಂ ಸರ್ವಂ ಅನುಸೃತ್ಯ, ಇದನ್ನು ಯೋಗ ಸೂತ್ರದಲ್ಲಿ ಹೇಳೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಣಾಮ ತಾಪ ಸಂಸ್ಕಾರ ದುಃಖೈ ಗುಣವೃತ್ತಿ ವಿರೋಧಾಚ್ಚ ದುಃಖಮೇವ ಸರ್ವಂ ವಿವೇಕಿನಃ. ವಿವೇಕಿಗಳಾದವರಿಗೆ ಸರ್ವಮೇವ ದುಃಖಂ, ಎಲ್ಲವೂ ದುಃಖವೇ. ವಿವೇಕ ಇಲ್ಲದೇ ಇದ್ದರೆ ಅವರಿಗೆ ದುಃಖದಲ್ಲೂ ಸುಖವನ್ನು ಕಾಣ್ತಾರೆ ಅವರು. ಆದರೆ ವಿವೇಕಿಗಳಾದವರಿಗೆ ನಾವು ಸುಖ ಅಂತ ಏನು ಅನುಭವಿಸ್ತಾ ಇದ್ದೀವೋ ಇದರಲ್ಲೂ ಕೂಡ ದುಃಖವನ್ನು ನೋಡ್ತಾರೆ ಅವರು. ಸರ್ವಮೇವ ದುಃಖಂ ವಿವೇಕಿನ. ಯಾಕೆಂದ್ರೆ ಪರಿಣಾಮ, ಅದು ಸುಖದ ಪರಿಣಾಮ ದುಃಖವಾಗಬಹುದು. ಈಗ ಸುಖ ಇದ್ದರೂ ಕೂಡ ಸುಖ ದುಃಖದಲ್ಲಿ ಪರ್ಯವಸಾನವಾಗಬಹುದು. ಅಥವಾ ತಾಪ, ಅಥವಾ ದುಃಖದಿಂದ ಇದು ಸುಖದಿಂದಲೇ ದುಃಖ ಅಂತ ಅನ್ನೋದು ಬರಬಹುದು. ಅಥವಾ ಸಂಸ್ಕಾರ ದುಃಖೈ, ಅಥವಾ ನಾವು ಸುಖ ಪಟ್ಟರೂ ಕೂಡ ಅದು ಸಂಸ್ಕಾರ ರೂಪವಾಗಿ ಉಳುಕೊಂಡು ದುಃಖಕ್ಕೆ ಕಾರಣವಾಗಬಹುದು. ಒಂದು ಸುಖ ನಮಗೆ ಬಂತು ಅಂದರೆ ತಿರುಗಿ ಆ ಸುಖ ಬೇಕು, ತಿರುಗಿ ಅದು ದುಃಖಕ್ಕೆ ಕಾರಣವಾಗುತ್ತೆ. ಹೀಗೆ ಸಂಸ್ಕಾರ ದುಃಖೈ ಗುಣವೃತ್ತಿ ವಿರೋಧಾಚ, ಅಂದರೆ ಒಂದು ಪ್ರವೃತ್ತಿಯಲ್ಲಿ ಇದ್ದಾಗ ಒಂದು ಗುಣ ಹೆಚ್ಚಾಗಿರುತ್ತೆ, ಇನ್ನೊಂದು ಸಾರ್ತಿ ಅದೇ ಪ್ರವೃತ್ತಿ ಬಂದರೆ ಗುಣವಿರೋಧ ಅಂತಾಗುತ್ತೆ. ಹೀಗೆ ಗುಣವಿರೋಧಾಚ ಸರ್ವಮೇವ ದುಃಖಂ ವಿವೇಕಿನ. ಇದು ನಾವು ಶಾಸ್ತ್ರವನ್ನು ನೋಡಿ ಕಲ್ತುಕೊಳ್ಬೇಕಾದದ್ದು. ಎಲ್ಲವೂ ದುಃಖಮಯವಾದದ್ದು ಅಂತನ್ನೋದನ್ನ ಕಾಮಭೋಗಾತ್ ನಿವರ್ತಯೇತ್. ಆದ್ದರಿಂದ ಕಾಮಭೋಗ ಅಂತನ್ನೋದರಿಂದ ಮನಸ್ಸನ್ನ ಹಿಂತೆಗೆಸ್ತಕ್ಕದ್ದು. ಈಗ ಸುಖ ಅಂತ ಕಂಡ್ರೂ ಕೂಡ ಅದರಲ್ಲಿ ದುಃಖ ಇದೆ ಅಂತ ಕಾಮಭೋಗಾತ್ ನಿವರ್ತಯೇತ್. ಅದ್ರೇನು ವೈರಾಗ್ಯ ಅಂತ ಅನ್ನೋದು ಉಪಾಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೈರಾಗ್ಯೇನ ತು ಕೌಂತೆಯ ವೈರಾಗ್ಯ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಯೋಗ ಸೂತ್ರದಲ್ಲಿ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿವೃತ್ತಿ, ಚಿತ್ತವೃತ್ತಿ ನಿರೋಧ ಅದು ಹೇಗಾಗುತ್ತೆ ಅಂದರೆ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಯೋಗ ಸೂತ್ರದಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಮಭೋಗಗಳಿಂದ ನಿವರ್ತಯೇತ್. ಈ ಅಭ್ಯಾಸ ಅಂತ ಅನ್ನೋದೇ ಉಪಾಯೇನ ಅಂದ್ರೆ ವೈರಾಗ್ಯ ಅಭ್ಯಾಸ. ಅಜಂ ಸರ್ವಂ ಅನುಸ್ಮೃತ್ಯ, ಇರತಕ್ಕಂಥದ್ದು ಎಲ್ಲವೂ ಕೂಡ ಜನ್ಮ ಇಲ್ಲದೆ ಇರತಕ್ಕಂಥ ಆತ್ಮ ಅಂತನ್ನೋದನ್ನು ತಿಳ್ಕೊಂಡು ಜಾತಂ ನೈವತು ಪಶ್ಯತಿ. ಇವನು ಯೋಗಿಯಾದವನು, ಇವನು ವಿವೇಕಿಯಾದವನು ಯಾವ್ಯಾವುದು ಹುಟ್ಟಿದೆಯೋ ಇದರ ಕಡೆ ಅವನ ಗಮನ ಹರಿಸೋಲ್ಲ. ಅಂದ್ರೆ ಇದನ್ನು ನಾವು ನೋಡೋಲ್ಲ. ಯಾಕಂದ್ರೆ ಹುಟ್ಟಿದ್ದಾದ್ರೆ ಸಾಯಲೇಬೇಕು. ಯಾವತ್ತಾದರೂ ಅದು ಬಂತು ಅಂದರೆ ಯಾವತ್ತಾದರೂ ಅದು ಹೋಗಲೇಬೇಕು. ಅದನ್ನು ಕಟ್ಕೊಂಡು ಇವನಿಗೇನು ದುಃಖವೇ ಅದು. ಆದ್ದರಿಂದ ಜಾತಂ ನೈವತು ಪಶ್ಯತಿ, ಅವನ ಆ ಕಡೆ ಗಮನವನ್ನೇ ಹರಿಸೋಲ್ಲ. ಲಯೇ ಸಂಬೋಧಯೇತ್ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಇದನ್ನು ಯೋಗವನ್ನು ಹೇಳ್ತಾರೆ. ಲಯೇ ಸಂಬೋಧಯೇತ್ ಚಿತ್ತಂ. ಲಯೇ, ಈ ಮನಸ್ಸು ಕೆಲವು ಕಾರಣಗಳಿಂದ ದೇಹದಲ್ಲಿ ಬೇರೆ ಬೇರೆ ಈ ಒಂದು ತಮೋ ಪ್ರಚುರವಾದಾಗ ನಿದ್ರೆ ಅಂತ ಬಂದ್ಬಿಡುತ್ತೆ. ಆಯಾಸ ಅಂತ ಆಗುತ್ತೆ, ಶ್ರಾಂತಿ ಅಂತ ಇರುತ್ತೆ, ನಿದ್ರೆ ಅಂತ ಬಂದ್ಬಿಡುತ್ತೆ. ಇದು ಲಯೇ ಸತಿ. ಹೀಗೆ ಒಂದು ನಿದ್ರೆ ಅಂತ ಬಂದಾಗ ಒಂದು ಚಿತ್ತ ವೃತ್ತಿಗಳಿಂದ ಒಂದು ಬಿಡುವು ಅಂತ ಬಂದಾಗ ಸಂಬೋಧಯೇತ್ ಚಿತ್ತಂ, ಈ ಮನಸ್ಸನ್ನ ಎಚ್ಚರ ಮಾಡಬೇಕು. ಅದು ನಿದ್ರೆ ಮಾಡೋದಕ್ಕೆ ಬಿಡಬಾರದು. ಯಾಕಂದ್ರೆ ತಪಸ್ಸೇ ಪ್ರಧಾನವಾಗುತ್ತೆ. ಅದರಿಂದ ಲಯೇ ಸತಿ ಸುಷುಪ್ತೇ ಸತಿ, ನಿದ್ರೆ ಬರುವ ಹಾಗಿದ್ರೆ ಅಥವಾ ಯಾವುದಾದ್ರೂ ಒಂದು ಡ್ರಗ್ಗಿಂಗ್ ಅದು ಇದು ಏನು ತಗೊಂಡ್ರು ನಿದ್ರೆ ಅಂತ ಬಂದ್ಬಿಡ್ತಾರೆ. ಹೀಗೆ ಬಂದಾಗ ಮನಸ್ಸು
ತಾನಾಗಿ ಮುಳುಗೋದಕ್ಕೆ ಅವಕಾಶ ಕೊಡಬಾರದು. ಯಾಕಂದ್ರೆ ಸಂಸ್ಕಾರ ಇಲ್ಲದೆ ಇರೋ ಮನಸ್ಸು ಮುಳುಗಿದ್ರೆ ತಿರುಗಿ ಹಾಗೆ ಎದ್ದು ಬರುತ್ತೆ. ಆದ್ರಿಂದ ಆ ಮನಸ್ಸನ್ನು ಸಂಸ್ಕಾರ ಮಾಡೋದರಲ್ಲಿ ಹಗಲು ರಾತ್ರಿ ನಾವು ಶ್ರಮ ಪಡಬೇಕು. ಲಯೇ ಸತಿ ಚಿತ್ತಂ ಬೋಧಯೇತ್, ಅದು ಮಲ್ಕೊಳ್ಳದೆ ಇರೋ ಹಾಗೆ ಎಚ್ಚರವಾಗಿರಬೇಕು. ವಿಕ್ಷಿಪ್ತಂ, ಎಚ್ಚರವಾಗಿದ್ದಾಗ ಅಲ್ಲಿ ಇಲ್ಲಿ ಹರಿದಾಡುತ್ತಲ್ಲ ಅದು ಶಮಯೇತ್ ಪುನಃ, ಆಗ ಅದನ್ನ ಬಿಗಿ ಹಿಡಿಬೇಕು. ಅಂದ್ರೆ ಮನಸ್ಸನ್ನು ಬಿಗಿ ಹಿಡಿಯದೇ ಇದ್ರೆ ಅದರ ವಶಕ್ಕೆ ಬರೋಲ್ಲ. ಅದರಿಂದ ಪ್ರಯತ್ನ ಅಂತ ಅನ್ನೋದನ್ನ ನಿದ್ರೆಯನ್ನು ತಪ್ಪಿಸಿ ಎಚ್ಚರದಲ್ಲಿ ಇದ್ದು ಎಚ್ಚರದಲ್ಲಿ ಮನಸ್ಸು ಹೋಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಸಕಷಾಯಂ ವಿಜಾನೀಯ ಅಂದ್ರೆ ಮನಸ್ಸನ್ನು ಯಾತಕ್ಕೆ ಬಿಗಿ ಹಿಡಿಬೇಕು ಅಂದ್ರೆ ಸಕಷಾಯಂ ವಿಜಾನೀಯ, ಮನಸ್ಸಿನಲ್ಲಿ ಯಾವ್ಯಾವ ದೋಷಗಳಿದೆ ಅಂತನ್ನೋದನ್ನು ತಿಳ್ಕೊಳ್ತಕ್ಕದ್ದು. ಅಂದ್ರೆ ಏನು ಇಂಟ್ರಾಸ್ಪೆಕ್ಷನ್, ಪ್ರತಿಯೊಬ್ಬನೂ ಕೂಡ ತನ್ನ ಮನಸ್ಸಲ್ಲಿರ್ತಕ್ಕಂಥ ದೋಷಗಳು ಏನು, ಒಂದು ಯಾವುದೋ ವಿಷಯದ ಕಡೆ ಮನಸ್ಸು ಹೋಗುತ್ತಲ್ಲ, ಇದಕ್ಕೆ ಕಾರಣ ಏನು ಅಂತ ಸಕಷಾಯಂ ವಿಜಾನೀಯ, ಸಕಷಾಯಂ ಚಿತ್ತಂ ವಿಜಾನೀಯ, ತನ್ನ ಮನಸ್ಸನ್ನ ಪದೇ ಪದೇ ಪರಿಶೀಲನೆ ಮಾಡಿ ತನ್ನಲ್ಲಿ ಏನು ದೋಷ ಇದೆ ಮನಸ್ಸಿನಲ್ಲಿ ಇದನ್ನು ಗ್ರಹಿಸ್ತಕ್ಕದ್ದು. ಸಕಷಾಯಂ ವಿಜಾನೀಯ ಸಮಪ್ರಾಪ್ತಂ, ಯಾವುದೋ ಒಂದು ಸಾರಿ ಎಚ್ಚರವಾಗಿದ್ದಾಗ ಕಷಾಯವನ್ನ ಕಷಾಯ ಅಂತಂದ್ರೆ ಕೊಳೆ, ಜಿಗಡು, ಕಷಾಯ ಅಂದ್ರೆ ಕೆಂಪು ಅಂತ ಅರ್ಥ, ದಿ ರೆಡಿಶ್ ಸ್ಟೈನ್. ಇದಿಲ್ಲದೇನೆ ಮನಸ್ಸು ಯಾವ ಕಡೆನೂ ಹರಿದೇನೆ ನೆಮ್ಮದಿಯಾಗಿದ್ದಾಗ ಸಮಪ್ರಾಪ್ತಂ, ಇದು ಬಂದ ತಕ್ಷಣ ಮನಸ್ಸು ಹೀಗೆ ಇರುತ್ತೆ ಅಂತ ನೆಚ್ಚಿಗೆ ಇಲ್ಲ, ಈಗದ ನಿಶ್ಚಯ ನೆಮ್ಮದಿಯಿಂದ ಇದೆ. ಹೀಗಿದ್ದಾಗ ಸಮಪ್ರಾಪ್ತಂ ನ ಚಾಲಯೇತ್, ಆಗ ವಿಷಯಾಭಿಮುಖಂ ನ ಕುರ್ಯಾತ್, ಅದನ್ನು ಅಳ್ಳಾಡಿಸಬಾರದು. ನೆಮ್ಮದಿಯಾಗಿರೋ ಮನಸ್ಸನ್ನ ನೆಮ್ಮದಿಯಾಗಿ ಬಿಡಬೇಕು. ನೆಮ್ಮದಿಯಾಗಿರೋ ಮನಸ್ಸನ್ನು ತಿರುಗಿ ಧ್ಯಾನ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮನಸ್ಸನ್ನು ಓಡಾಡಿಸಬಾರದು. ಹೀಗೆ ಲಯೇ ಸಂಬೋಧಯೇತ್ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯ ಸಮಪ್ರಾಪ್ತಂ ನ ಚಾಲಯೇತ್. ಇದನ್ನು ಉಪಾಯ ಅಂತ ಹೇಳ್ತಾರೆ. ಈ ಮಾಡ್ತಕ್ಕದ್ದು ನಾಸ್ವಾದಯೇತ್ ಸುಖಂ ತತ್ರ ನಿಸ್ಸಂಗ ಪ್ರಜ್ಞೆಯ ಭವೇತ್ ನಿಶ್ಚರಂ ನಿಶ್ಚರಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ. ಇದಕ್ಕೆ ವಿಶೇಷವಾದ ಪ್ರಯತ್ನ ಅಂತ ಬೇಕು. ಅದಕ್ಕಾಗಿ ಅಲ್ಲಿ ಆ ಉತ್ಸೇಕಂ ಉದಧೇಹೆ ಅಂತ ಬಂತಲ್ಲ ಶ್ಲೋಕ, ಸಮುದ್ರದಿಂದ ಹೇಗೆ ನೀರನ್ನ ಒಂದು ಕುಶಾಗ್ರದಲ್ಲಿ ತೆಗೆಯೋನು ಎಷ್ಟು ಕಷ್ಟಪಡಬೇಕೋ ಹಾಗೆ ಮನಸ್ಸನ್ನು ನಿಗ್ರಹ ಮಾಡಿಕೊಡ್ಬೇಕು ನಾವು ಅಂತನ್ನೋದು. ಇಲ್ಲಿ ಪ್ರಯತ್ನ ಮಾಡಬೇಕು. ಪ್ರಯತ್ನತಃ ನಾವು ಒಂದು ಕಾನ್ಸ್ಟೆಂಟ್ ವಾಚ್ಫುಲ್ನೆಸ್ ಅಂಡ್ ಕಾನ್ಸ್ಟೆಂಟ್ ಎಫರ್ಟ್, ಇದಿಲ್ಲದೆ ಇದ್ರೆ ಅಸ್ಪರ್ಶ ಯೋಗ ಅಂತ ಆಗೋಲ್ಲ. ಹೀಗೆ ನಾವು ಮನಸ್ಸನ್ನು ಬಿಗಿ ಹಿಡಿದಾಗ ಒಂದು ಸುಖ ಅಂತ ಬರುತ್ತೆ. ಮನಸ್ಸಲ್ಲಿ ಹೋಗಲ್ಲ, ಹೋದ್ರೆ ಪ್ರಯಾಸ. ತನ್ನಲ್ಲಿಯೇ ತಾನಿದ್ರೆ ಸ್ವಾತ್ಮಾರಾಮ, ತನ್ನಲ್ಲಿ ತಾನು ನೆಮ್ಮದಿಯಿಂದ ಇರ್ತಾನೆ. ಆವಾಗ ಒಂದು ಸುಖ ಅಂತ ಇರುತ್ತೆ. ಸುಖ ಅಂತಿದ್ರೆ ನ ಆಸ್ವಾದಯೇತ್ ಸುಖಂ ತತ್ರ, ಮನಸ್ಸನ್ನು ಬಿಗಿ ಹಿಡ್ಕೊಂಡಾಗ, ತತ್ರ ಅಂದ್ರೆ ಅಲ್ಲಿ, ಎಲ್ಲಿ ಸತ್ವದಲ್ಲಿ ಮನಸ್ಸನ್ನು ಬಿಗಿ ಹಿಡ್ಕೊಂಡಾಗ ನಮಗೆ ಸಂತೋಷವಾದರೆ ನಾಸ್ವಾದಯಿ, ಸಂತೋಷ ಪಡಬಾರದು. ಸಂತೋಷ ಅಂತ ಅನ್ನೋದು ಚಿತ್ತ ವಿಕ್ಷೇಪ, ಅದು ಒಂದು ಚಿತ್ತಕ್ಕೆ ಕಾರಣ. ಆದ್ರಿಂದ ಸಂತೋಷ ಪಡ್ತಕ್ಕದ್ದಲ್ಲ. ನಾಸ್ವಾದಯೇತ್ ಸುಖಂ ತತ್ರ ನಿಸ್ಸಂಗ ಪ್ರಜ್ಞೆಯ ಭವೇತ್. ಈ ನೆಮ್ಮದಿಯಾಗಿರೋದು ಅದು ಏನು ಸುಮ್ಮನೆ ಮೇಲೆ ಮಾತ್ರ ನೆಮ್ಮದಿಯಾಗಿದೆಯೋ, ಆಳದಲ್ಲಿ ನೆಮ್ಮದಿ ಇರುತ್ತೋ, ಅಥವಾ ಈ ಗಳಿಗೆಗೆ ಮಾತ್ರ ನೆಮ್ಮದಿ ಇದೆ, ಮುಂದೆ ಏನಾಗುತ್ತೆ, ಇದನ್ನೆಲ್ಲ ಪ್ರಜ್ಞೆಯ, ಅದನ್ನು ಚೆನ್ನಾಗಿ ಕೂಲಂಕಷವಾಗಿ ವಿಚಾರ ಮಾಡಿ ನಿಸ್ಸಂಗ ಭವೇತ್. ಅದರ ಜೊತೆ ಸುಖ ಪಡ್ತಾ ಇದ್ದೀನಿ, ನನಗೆ ಬಂತು ಎಲ್ಲ, ಇನ್ನು ಬ್ರಹ್ಮಜ್ಞಾನ ಬಂತು ಅಂತ ನಿಸ್ಸಂಗ ಭವೇತ್. ಇದು ಸುಖ ಅಂತ ಬಂದರೂ ಕೂಡ ನಾನು ಸುಖಿ, ಇದು ಸುಖ ಅಂದ್ರೆ ತಿರುಗಿ ಅವನು ಸ್ಕ್ವೇರ್ ಒನ್. ಅದರಿಂದ ನಿಸ್ಸಂಗ ಪ್ರಜ್ಞೆಯ
ಭವೇತ್. ನಿಶ್ಚಲಂ ನಿಶ್ಚರತ್ ಚಿತ್ತಂ. ನಿಶ್ಚಲಂ ಈಗೇನೋ ನೆಮ್ಮದಿಯಾಗಿದೆ, ಆದರೆ ನಿಶ್ಚರ ಹೊರಗೆ ಹೋಗೋದಕ್ಕೆ ಪ್ರಯತ್ನ ಪಡೋದೇ ಮನಸ್ಸಿನ ಸ್ವಭಾವ. ಈಗ ನೆಮ್ಮದಿಯಾಗಿದ್ರೂ ಕೂಡ ಹೊರಗೆ ಹೋಗುತ್ತೆ ಅದು. ನಿಶ್ಚಲಂ ನಿಶ್ಚರತ್ ನಿಹೀಚರತ್ ಬಹಿರ್ಗಚ್ಚದು. ಹೊರಗೆ ಹೋಗ್ತಾ ಇರುವಾಗ ಏಕೀಕುರ್ಯಾತ್ ಪ್ರಯತ್ನತಃ, ಪ್ರಯತ್ನಪಟ್ಟು ಬಿಗಿ ಹಿಡಿಬೇಕು. ಅಂದ್ರೆ ನೆಮ್ಮದಿಯಾಗಿರುವ ಮನಸ್ಸು ಹೊರಗೆ ಹೋಗಲ್ಲ ಅಂತಲ್ಲ, ಹೊರಗೆ ಹೋಗೋ ಪ್ರವೃತ್ತಿ ಮನಸ್ಸಿನಲ್ಲೇ ಇರುತ್ತೆ. ಆ ಪ್ರವೃತ್ತಿಯನ್ನು ಬಿಗಿ ಹಿಡಿಯತಕ್ಕದ್ದು. ನಿಶ್ಚಲಂ ನಿಶ್ಚರಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ. ಯದಾ ನ ಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ ಅನಿಂಗಂ ಅನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ ತದಾ ಭವತಿ. ಸೇರಿಸ್ಕೊಡ್ಬೇಕು. ಯದಾ ಚಿತ್ತಂ ನ ಲೀಯತೆ, ಯಾವಾಗ ಮನಸ್ಸು ತಾನೇ ತಾನಾಗಿ ಲಯವಾಗಿ ಹೋಗಲ್ವೋ, ಅದು ಸುಷುಪ್ತಿಯಲ್ಲೋ ಅಥವಾ ಸ್ವಾಮೆರೆಯ ಮದ್ಯ ಇತ್ಯಾದಿಗಳಿಂದ ಮನಸ್ಸು ತಾನಾಗಿ ಎಲ್ಲಿ ಮುಳುಗು ಹೋಗಲ್ವೋ, ಯದಾ ನ ಲೀಯತೆ ಚಿತ್ತಂ, ಈ ಮನೋಲಯ ಅಂತ ಎಲ್ಲ ಆಗೋಲ್ವೋ, ನ ಚ ವಿಕ್ಷಿಪ್ಯತೆ ಪುನಃ, ಮತ್ತೆ ಎಚ್ಚರವಾಗಿದ್ದಾಗ ಅಲ್ಲಿ ಇಲ್ಲಿ ಹರಿದಾಡಲ್ವೋ, ನ ವಿಕ್ಷಿಪ್ಯತೆ ಪುನಃ. ಅನಿಂಗಂ, ಅನಿಂಗ ಅಂದ್ರೆ ಅಚಲಂ, ನಿವಾತ ಪ್ರದೀಪ ಕಲ್ಪಂ. ಒಂದು ದೀಪ ಇಟ್ಟರೆ ಗಾಳಿ ಬಂದ್ರೆ ಅಳ್ಳಾಡುತ್ತದು, ಗಾಳಿ ಇಲ್ಲದೆ ಇದ್ರೆ ಒಂದೇ ಒಂದು ಸಮನಾಗಿ ಸ್ಥಿರವಾಗಿ ಉರಿಯುತ್ತೆ. ಇದು ನಿವಾತ ನಿಷ್ಕಂಪ ಪ್ರದೀಪಂ ಇವ. ಗಾಳಿ ಇಲ್ಲದೆ ಇದ್ದಾಗ ಅಳ್ಳಾಡದೆ ದೀಪ ಹೇಗಿರುತ್ತೋ ಹಾಗೆ ಇದನ್ನ ಅನಿಂಗಂ ಅಂತ ಕರೀತಾರೆ. ಅಚಲಂ ಅಂದ್ರೆ ಮನಸ್ಸಿಗೆ ವಾಸನೆಗಳು, ಕಾಮ, ಉಪಭೋಗ, ವಿಷಯ ಇವೆಲ್ಲ ಗಾಳಿ ಇದ್ದ ಹಾಗೆ. ಆ ಗಾಳಿ ಬಂದಾಗ ಮನಸ್ಸು ಓಡಿಯಾಡುತ್ತೆ. ಹಾಗೆ ನಿವಾತ ನಿಷ್ಕಂಪ, ಯಾವ ಗಾಳಿಯೂ ಅಲ್ಲಿ ಬೀಸದೇ ಇರುವಾಗ ಮನಸ್ಸು ನೆಮ್ಮದಿಯಾಗಿರುತ್ತೆ. ಹಾಗೆ ಅನಿಂಗಂ. ಅನಾಭಾಸಂ, ಯಾವ ಭಾಸನ ಅಂದ್ರೆ ತೋರ್ಪಡಿಕೆ ಅಂತಂದ್ರೆ ಏನು, ತೋರ್ಪಡಿಸ್ಕೊಳ್ಳೋದು ಏನು, ಕಲ್ಪನೆಗಳು. ಯಾವ ಕೇನಚಿತ್ ಕಲ್ಪಿತೇನ ವಿಷಯ ಭಾವೇನ ಅವಭಾಸತೆ. ಇದು ವಿಷಯ, ಒಂದು ಮನಸ್ಸು ಒಂದು ವಿಷಯ ಕಂಡ ತಕ್ಷಣ ಆ ವಿಷಯದ ಆಕಾರವಾಗಿ ಇದು ತೋರಿಕೊಳ್ಳುತ್ತೆ. ಇದು ವಿಷಯಾಕಾರೇನ ಪರಿಣಮತೆ. ಇದನ್ನ ಅನಾಭಾಸಂ, ಮನಸ್ಸು ವಿಷಯವನ್ನ ನೋಡಿದರೂ ಕೂಡ ವಿಷಯದ ಆಕಾರವನ್ನು ತಳ್ಕೊಳ್ಳೋಲ್ಲ. ಅನಾಭಾಸ, ಮನಸ್ಸು ವಿಷಯವಾಗಿ ಮಾರ್ಕೊಳ್ಳೋಲ್ಲ, ಇರುತ್ತೆ. ಇದರಲ್ಲಿ ಹೇಳ್ತಾರಲ್ಲ, ಅಂಧವತ್ ಪಶ್ಯ ರೂಪಾಣಿ. ನೀ ಹೇಗೆ ವಿಷಯಗಳನ್ನು ನೋಡಬೇಕು, ಕುರುಡ ಜಗತ್ತಿನಲ್ಲಿ ವಿಷಯಗಳನ್ನು ಹೇಗೆ ನೋಡ್ತಾನೋ ಹಾಗೆ ನೋಡು ನೀನು. ಅಂಧವತ್ ಪಶ್ಯ ರೂಪಾಣಿ ಬಧಿರವತ್ ಶಬ್ದಾನ್ ಶೃಣು. ಕಿವುಡ ಯಾವ ಶಬ್ದವನ್ನು ಹೇಗೆ ಕೇಳೋದು ಹಾಗೆ ನೀನು ಶಬ್ದಗಳನ್ನು ಕೇಳಿದ್ರೂ ಕೂಡ ಕಿವುಡನ ಹಾಗಿರು. ಜಗತ್ತಿನಲ್ಲಿ ಮೂಕನ ಹಾಗಿರು, ಕಿವುಡನ ಹಾಗಿರು, ಕುರುಡನ ಹಾಗಿರು. ಇದು ಅನಿಂಗಂ ಅನಾಭಾಸಂ. ಯಾವಾಗ ಆಗುತ್ತೋ ತದಾ ಬ್ರಹ್ಮ ನಿಷ್ಪದ್ಯತೆ. ಅದು ಬ್ರಹ್ಮಭಾವವೇ, ಅದು ಬ್ರಹ್ಮ ಅಂತ ಬಂದಾಗ ಆಯ್ತದು. ನಿಷ್ಪನ್ನಂ ಅಂದ್ರೆ ಅದು ಅಚೀವ್, ಬ್ರಹ್ಮ ಇಸ್ ಅಚೀವ್. ತದಾ ಬ್ರಹ್ಮ ನಿಷ್ಪನ್ನಂ ಭವತಿ. ಈ ಚಿತ್ತದಲ್ಲೇ ಬ್ರಹ್ಮ ಅಂತ ಇದೆ, ಈ ಚಿತ್ತವೇ ಬ್ರಹ್ಮವಾಗುತ್ತೆ. ಸ್ವಸ್ಥಂ ಶಾಂತಂ ಸನಿರ್ವಾಣಂ ಅಕಥ್ಯಂ ಸುಖಮುತ್ತಮಂ ಅಜಮಜೇನ ಜ್ಞೇಯೇನ ಸರ್ವಜ್ಞಂ ಪರಿಚಕ್ಷತೆ. ಸ್ವಸ್ಥಂ, ಸ್ವಸ್ಥ ಅಂದ್ರೆ ಸ್ವಾತ್ಮನಿ, ತನ್ನಲ್ಲಿ ತಾನಿರತಕ್ಕಂಥದ್ದು. ಸ್ವಸ್ಥ ಸ್ವಾತ್ಮನಿ ಸ್ಥಿತಂ, ತನ್ನಲ್ಲಿ ತಾನಿರೋದು. ಇದು ಆರೋಗ್ಯಕ್ಕೆ ಏನು ಸ್ವಸ್ಥವಾಗಿದ್ದೀರಾ ಅಂತಂತ ಅಂದ್ರೆ ಏನು, ಯಾವ ಈತಿವಾದಗಳು ಇಲ್ಲದೇನೆ, ಔಷಧದ ಅಪೇಕ್ಷೆ ಇಲ್ಲದೇನೆ ಇದ್ರೆ ಸ್ವಸ್ಥ. ಅದು ಔಷಧ ಅಪೇಕ್ಷೆ ಇದ್ದು ಅವನು ಬದುಕಿದ್ರೆ ಸ್ವಸ್ಥ ಅಲ್ಲ. ಸ್ವಸ್ಥ ತನ್ನಲ್ಲಿ ತಾನು ಇರೋದು ಅಂದ್ರೆ ಏನು, ಪರಾರಂಭರೆ ಇಲ್ಲದೇನೆ, ಬೇರೆ ಯಾರನ್ನು ಆಶ್ರಯಿಸದೇನೆ
ತನ್ನ ಪಾಡಿಗೆ ತಾನು ಸ್ವತಂತ್ರವಾಗಿ ಯಾರಿದ್ರೆ ಅವನು ಸ್ವಸ್ಥ. ಹೀಗೆ ಇವನು ಯೋಗಿಯಾದವನು, ಈಗ ಅಸ್ಪರ್ಶ ಯೋಗಿಯಾದವನು ಸ್ವಸ್ಥ. ಜಗತ್ತಿನ ಆಲಂಬನೆ ಅವನಿಗಿಲ್ಲ, ಬೇರೆ ಆಲಂಬನೆ ಅವನಿಗೆ. ಯಾಕೆ ಅಂದ್ರೆ ಮನಸ್ಸನ್ನೇ ಅವನು ಬಿಗಿ ಹಿಡಿದಿದ್ದಾನೆ. ಸ್ವಸ್ಥಂ ಶಾಂತಂ ಶಮಿತಂ. ಶಮೆ ಅಂತನ್ನೋದನ್ನು ಇವನು ಮಾಡಿಕೊಂಡಿದ್ದಾನೆ. ಎಲ್ಲೆಲ್ಲಿ ಮನಸ್ಸು ಹೋದರೂ ಕೂಡ ಅದನ್ನು ಅಡಗಿಸುವಂತಹ ಶಕ್ತಿ ಇವನಿಗಿದೆ. ಶಾಂತ ಅಂತನ್ನೋದು ಕ್ರಿಯಾಸೂಚಕವಾದ ಪದ ಅಂತ ಹೇಳ್ತಾರೆ. ಶಾಂತ ಅಂತನ್ನೋದು ಇಟ್ಸ್ ನಾಟ್ ಎನ್ ಈಕ್ವಿಲಿಬ್ರಿಯಂ ದಟ್ ಈಸ್ ನ್ಯಾಚುರಲ್, ಇಟ್ಸ್ ಎನ್ ಈಕ್ವಿಲಿಬ್ರಿಯಂ ವಿತ್ ಎಫರ್ಟ್. ನಾವು ಬಲವಂತವಾಗಿ ಎಲ್ಲಿ ಮನಸ್ಸನ್ನೆಲ್ಲ ಬಿಗಿ ಹಿಡಿದಿರ್ತೀವೋ ಇದನ್ನ ಶಮ ಅಂತ ಕರೀತಾರೆ. ಶಮೆಯಲ್ಲಿ ಇದೆಯೋ ಅವನು ಶಾಂತ. ಶಾಂತ ಅಂತನ್ನೋದು ನಾಟ್ ಅನ್ ಆಬ್ಸೆನ್ಸ್ ಆಫ್ ಆಕ್ಟಿವಿಟಿ. ಇವನು ತುಂಬಾ ಕಷ್ಟಪಟ್ಟು ಮನಸ್ಸನ್ನೆಲ್ಲ ಬಿಗಿ ಹಿಡ್ಕೊಂಡಿದ್ದಾಗ ಶಾಂತನಾಗಿರ್ತಾನೆ. ಅದರಿಂದ ಸ್ವಸ್ಥಂ ಶಾಂತಂ ಸನಿರ್ವಾಣಂ. ನಿರ್ವಾಣ ಅಂತನ್ನೋ ಮಾತಿಗೆ ವಾಣ ಅಂದ್ರೆ ತೈಲ, ಎಣ್ಣೆ. ನೀ ಅಂದ್ರೆ ಹೋಗ್ತಕ್ಕದ್ದು. ಎಣ್ಣೆ ಹೋದರೆ ದೀಪ ಬತ್ತಿ ಇದ್ರೂ ಕೂಡ ಬತ್ತಿ ಹೇಗೆ ಉರಿಯಲ್ವೋ ಹಾಗೆ ಇವನು ನಿರ್ವಾಣನಾಗಿರ್ತಾನೆ. ಬ್ರಹ್ಮ ನಿರ್ವಾಣ ಮೃಚ್ಛ. ಭಗವದ್ಗೀತೆಯಲ್ಲಿ ಕೂಡ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತನೋ ಮಾತು ಬರುತ್ತೆ. ನಿರ್ವಾಣ ಅಂತನೋ ಮಾತಿಗೆ ಬತ್ತಿ ಅಂತನ್ನೋದು ದೇಹ, ನಮ್ಮ ಜೀವಭಾವ, ನಮ್ಮ ಆತ್ಮ. ಆದರೆ ಇದು ಯಾವಾಗ ಉರಿಯುತ್ತೆ? ಅದಕ್ಕೆ ನಾವು ವಾಸನೆಗಳನ್ನ, ವಿಷಯೋಪಭೋಗವನ್ನ, ಕಾಮವನ್ನ ಎಣ್ಣೆಯ ಹಾಗೆ ನಾವು ಆ ದೀಪಕ್ಕೆ ಹಾಕಿದ್ರೆ ಎಣ್ಣೆ ಉರಿಯುತ್ತೆ. ಎಣ್ಣೆ ಮುಗಿದು ಹೋದ್ರೆ ಬತ್ತಿ ಇದ್ರೂ ಕೂಡ ಉರಿಯೋಲ್ಲ. ಅದ್ರ ಜೀವ ಇದ್ರೂ ಕೂಡ ಇವನಿಗೆ ಜೀವನಿಗೆ ಕ್ಲೇಶ ಅಂತ ಇಲ್ಲ. ಇದನ್ನು ನಿರ್ವಾಣ ಅಂತ ಕರೀತಾರೆ. ಹೀಗೆ ಇವನು ಸನಿರ್ವಾಣಂ. ಇವನಿಗೆ ನಿರ್ವಾಣ ಅಂತ ಅನ್ನೋದು ಬಂದಿದೆ, ದೊರಕಿದೆ ಇವನಿಗೆ. ಯಾರ ಸ್ಪರ್ಶ ಯೋಗಿಗೆ, ಯಾರ ಮನಸ್ಸನ್ನ ಶಮೆಯಲ್ಲಿ ಇಟ್ಕೊಂಡಿದ್ದಾನೋ ಮತ್ತು ಸ್ವಸ್ಥನಾಗಿದ್ದಾನ, ತನ್ನಲ್ಲಿ ತಾನೇ ಇದ್ದಾನೋ, ಇವನಿಗೆ ನಿರ್ವಾಣ ಅಂತ ಅನ್ನೋದು ಬಂದಿದೆ. ಅವನ ಪಾಲಿಗೆ ಜಗತ್ತು ಎಣ್ಣೆಗಳನ್ನು ಒದಗಿಸ್ತಾ ಇಲ್ಲ. ಬತ್ತಿ ಅಂತ ಅನ್ನೋದೇನೋ ಇದೆ. ಬತ್ತಿ ಅಂತ ಅನ್ನೋದು ದೇಹಪಾತ ಆದ್ಮೇಲೆ ಹೋಗತಕ್ಕದ್ದು. ಇವನು ಸತ್ತೋದ ಮೇಲೆ ಆ ಬತ್ತಿ ಹೋಗುತ್ತೆ. ಸಾಯೋವರೆಗೂ ಬತ್ತಿ ಅಂತ ಇದೆ, ಆದ್ರೆ ಉರಿಯೋದಕ್ಕೆ ಬಿಡ್ತಾ ಇಲ್ಲ ಇವನು. ಅದಕ್ಕೆ ಎಣ್ಣೆ ಬಂದು ಸೇರ್ಕೊಳ್ಳದೆ ಇರುವಾಗ ನೋಡ್ಕೊಳ್ತಾ ಇದ್ದಾನೆ. ಇದು ಸನಿರ್ವಾಣಂ. ಅಕಥ್ಯಂ. ಅಕಥ್ಯ ಅಂದ್ರೆ ಅಕಥನೀಯ. ಅವನ ವಿಚಾರ ಏನು ಹೇಳೋದು? ನಾವು ಏನನ್ನು ವರ್ಣನೆ ಮಾಡಿದ್ರು ಕೂಡ ನಮ್ಮ ಪ್ರಪಂಚದಲ್ಲಿ ನಮ್ಮ ಪರಿಚಯಕ್ಕೆ ಬಂದಂತಹದ್ರಿಂದಲೇ ನಾವು ಹೇಳಬೇಕಾದ್ರೆ ಇದು ಅಲೌಕಿಕವಾದದ್ದರಿಂದ ಅಕಥ್ಯಂ. ಇದನ್ನು ಹೇಳ್ತಕ್ಕದ್ದಲ್ಲ. ಅಕಥ್ಯಂ ಶಕ್ಯತೆ ನ ಕಥಯಿತು ಅತ್ಯಂತ ಅಸಾಧಾರಣ ವಿಷಯತ್ವಾತ್. ಬೇರೆ ಎಲ್ಲಿಯೂ ನಾವು ಇದನ್ನು ಜಗತ್ತಿನಲ್ಲಿ ನೋಡದೇ ಇರೋದ್ರಿಂದ ಇವನ ಮನಸ್ಥಿತಿ ಹೇಗಿದೆ ಅಂತಂದ್ರೆ ನಾವು ಏನು ಹೇಳೋದು, ಹೇಗೆ ಹೇಳೋದು, ಯಾವ ಉಪಮೆ ಕೊಟ್ಟು ಹೇಳೋದು? ಇದು ಅಕಥ್ಯಂ. ಅದೇ ಹೇಳ್ತಾರಲ್ಲ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಗಗನಂ ಗಗನಾಕಾರಂ. ಇವಾಗ ಆಕಾಶ ಹೇಗಿದೆ ಅಂದ್ರೆ ಆಕಾಶ ಇದ್ದಾಗೆ ಇದೆ. ಆಕಾಶಕ್ಕೆ ಇನ್ನು ಎಲ್ಲಿಂದ ಸಾಂತಿ ತರೋದು ನಾವು? ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ. ಸಮುದ್ರ ಹೇಗೆ? ಸಮುದ್ರ ಇದ್ದ ಹಾಗೆ ಇದೆ. ಅದಕ್ಕೆ ಹಾಗೆ ರಾಮರಾವಣಯೋರ್ ಯುದ್ಧ ರಾಮರಾವಣಯೋರ್ ಅತ್ಯ ಅದಕ್ಕೆ ಉಪಮಾನ ಏನು ಹೇಳೋದು? ಹಾಗೆ ಇದನ್ನು ಇವರ ಸ್ಥಿತಿ ಹೇಗಿದೆ ಅಂದ್ರೆ ಬಾಯಿ ಮಾತಿನಲ್ಲಿ ಹೇಳೋದು ಸಾಧ್ಯ ಇಲ್ಲ. ಅಕಥ್ಯಂ ಸುಖಂ ಉತ್ತಮಂ. ಉತ್ತಮ ಅಂದ್ರೆ ನಿರತಿಶಯವಾದ ಸುಖ ಅಂದ್ರೆ ಏನು? ಎಂದಿಗೂ ಹೋಗದೇ ಇರತಕ್ಕಂತಹ ಸುಖ. ಸಾಮಾನ್ಯವಾಗಿ ಸುಖ ಸಾತಿಶಯ ಅಂದ್ರೆ ಇದಕ್ಕಿಂತ ಇನ್ನೊಂದು ಸುಖ ಇದೆ, ಇದಕ್ಕಿಂತ ಇನ್ನೊಂದು ಸುಖ, ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸುಖ ಇದೆ ಅಂತ ಕಂಡುಕೊಂಡ ತಕ್ಷಣ ಸುಖ ಹೋಯಿತು ದುಃಖ. ಇದು ಸಾತಿಶಯ ಸುಖ ಅಂದ್ರೆ ಇದಕ್ಕಿಂತ ಹೆಚ್ಚಾದದ್ದು ಒಂದಿದೆ, ಅದನ್ನು ಪಡ್ಕೊಳ್ಬೇಕು ಅಂದ್ರೆ ಹಿಂದಿನ ಸುಖ ದುಃಖವಾಗಿ ಮಾರ್ಪಟ್ಟಿತು. ದುಃಖವಾಗಿ ಮಾರ್ಪಟ್ಟಿದ್ದರ ಮೇಲೆ ಕ್ಲೇಶ ಅಂತ ಒಂದಿದೆ, ಈ ಸುಖವನ್ನು ಪಡ್ಕೊಳ್ಬೇಕು. ಅದು ಪಡ್ಕೊಂಡ ಮೇಲೆ ಮುಂದೆ ಅಂದ್ರೆ ಏನು? ಸುಖದ ನ್ಯೂನ. ಅದು ಸುಖ ಹೋಗ್ತಾ ಇದೆ, ನಾವು ಸುಖಕ್ಕೆ ಬಯಸಿದ ಹಾಗೆಲ್ಲ ಸುಖ ಅಂತ ಹೋಗ್ತಾ ಇದೆ. ಇದು ಸಾತಿಶಯ ಸುಖ. ಅದು ಈ ಸುಖವೋ
ಸುಖಮನುತ್ತಮಂ. ಇದನ್ನು ಪಡ್ಕೊಂಡ ಮೇಲೆ ಇನ್ನೇನಾದ್ರೂ ಪಡ್ಕೊಳ್ಬೇಕು ಅಂತ ಅನ್ನೋ ಭಾವನೆ ಇವನಿಗೆ ಬರೋಲ್ಲ. ಎಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ ನ ಅಧಿಕಂ ತತಃ. ಇದಕ್ಕಿಂತ ಹೆಚ್ಚಿನ ಒಂದು ಇದೆ ಅಂತ ಅನಿಸೋಲ್ಲ ಇವನಿಗೆ. ಇದು ಸುಖಮನುತ್ತಮಂ. ಅಜಂ ಅಜೇನ ಜ್ಞೇಯೇನ. ಅಜೇನ ಜ್ಞೇಯೇನ ಅಂದ್ರೆ ಬ್ರಹ್ಮ. ಅಜ ಉತ್ಪತ್ತಿ ಇಲ್ಲದೆ ಇರತಕ್ಕಂಥ ಅಜೇನ ಜ್ಞೇಯ. ಜ್ಞೇಯ ಅಂದ್ರೆ ತಿಳ್ಕೊಳ್ತಕ್ಕಂಥ ವಸ್ತು, ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯ. ಬ್ರಹ್ಮಜ್ಞಾನ ಅಂತ ಅನ್ನೋದು ಇದ್ದ ಮೇಲೆ ಬ್ರಹ್ಮ ಅಂತ ಅನ್ನೋದು ಜ್ಞೇಯ, ಈ ಜ್ಞಾನಕ್ಕೆ ವಿಷಯಭೂತವಾಗಿರುವುದು. ಅಜೇನ ಇದು ಯಾವ ಯೋಗದಿಂದಲೂ ಯಾವ ಉಪಾಯದಿಂದಲೂ ಉತ್ಪನ್ನವಾಗತಕ್ಕದ್ದಲ್ಲ. ನಾವೇನೋ ಪ್ರಯತ್ನ ಪಟ್ಟು ಬ್ರಹ್ಮನನ್ನು ಬರಮಾಡ್ಕೊಡ್ತೀವಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಅಜೇನ ಯಾವಾಗಲೂ ಇರತಕ್ಕಂಥವನು ಅವನು. ಅಜೇನ ಜ್ಞೇಯೇನ ಅಜಂ ಅಭಿನ್ನಂ. ಇವನು ಇದನ್ನು ಪಡ್ಕೊಂಡ ಮೇಲೆ ಈಗ ಎಷ್ಟು ದಿವಸ ಪ್ರಯತ್ನ ಪಟ್ಟೆ, ಈಗ ಬ್ರಹ್ಮ ನನಗೆ ದೊರಕದ ಅಂತ ಅಂದ್ಕೊಳ್ಳಲ್ಲ. ಯಾವಾಗಲೂ ಇರತಕ್ಕ ಬ್ರಹ್ಮನನ್ನು ಈಗ ನಾನು ನೋಡ್ದೆ ಅಂತ ಅಂದ್ಕೊಳ್ತಾನೆ. ಅಜಂ ಅಜೇನ ಜ್ಞೇಯೇನ ಸರ್ವಜ್ಞಂ ಪರಿಚಕ್ಷತೆ. ಆ ಬ್ರಹ್ಮನನ್ನು ಕಂಡ ಮೇಲೆ ಯಂ ಜ್ಞಾತ್ವಾ, ಯಾವುದನ್ನು ಪಡ್ಕೊಂಡ ಮೇಲೆ ಸರ್ವಂ ವಿಜಾನಾತಿ, ಎಲ್ಲವೂ ತಿಳಿಯತ್ಯೋ. ಇವನು ಸರ್ವಜ್ಞ ಅಂದ್ರೆ ಆತ್ಮಜ್ಞಾನಿ. ಇತಿ ಪರಿಚಕ್ಷತೆ ಕಥಯಂತಿ. ವಿದ್ವಾಂಸರು ಇಂಥವನನ್ನ ಸರ್ವಜ್ಞ ಅಂತ ಕರೀತಾರೆ. ಎಲ್ಲವನ್ನೂ ತಿಳ್ಕೊಂಡವನು. ಯಾಕಂದ್ರೆ ಆತ್ಮನನ್ನು ತಿಳ್ಕೊಂಡಿದ್ದಾನೆ. ಆತ್ಮನನ್ನು ಬಿಟ್ಟು ಬೇರೆ ಎಲ್ಲವನ್ನೂ ತಿಳ್ಕೊಂಡ್ರೂ ಕೂಡ ಸರ್ವಜ್ಞ ಅಲ್ಲ, ಅವನು ಅಸರ್ವಜ್ಞ ಅಂತ ಕರೀತಾನೆ. ಸರ್ವಜ್ಞ ಅಂದ್ರೆ ಬೇರೆ ಏನನ್ನೂ ತಿಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡದೇನೆ ಆತ್ಮ ಒಂದನ್ನೇ ತಿಳ್ಕೊಂಡವನು ಸರ್ವಜ್ಞ. ಇವನನ್ನು ಸರ್ವಜ್ಞಂ ಪರಿಚಕ್ಷತೆ. ನ ಕಶ್ಚಿಜ್ಜಾಯತೆ ಜೀವಃ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ನ ಕಶ್ಚಿತ್ ಜಾಯತೆ ಜೀವ. ಸರ್ವಜ್ಞ ಅಂತ ಹೇಳಿದ್ರಲ್ಲ, ಈ ಪರಮಾರ್ಥ ಸತ್ಯ ಯಾವುದು ಅಂದ್ರೆ ಇಡೀ ಒಂದು ಅಸ್ಪರ್ಶ ಯೋಗವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಈ ಅಸ್ಪರ್ಶ ಯೋಗದಲ್ಲಿ ಪ್ರಾಪ್ಯವಾದದ್ದು, ಲಕ್ಷ್ಯವಾದದ್ದು ಯಾವ ವಿಚಾರ ಅಂತಂದ್ರೆ ನ ಕಶ್ಚಿಜ್ಜಾಯತೆ ಜೀವ. ಈ ಜೀವ ಅಂತ ಅನ್ನೋದು ಯಾವಾಗಲೂ ಹುಟ್ಟತಕ್ಕದ್ದಲ್ಲ. ಜೀವ ಅಂದ್ರೆ ಕರ್ತ ಭೋಕ್ತ. ನಾನು ಕೆಲಸ ಮಾಡಬೇಕು ಅಥವಾ ಈಗ ಮಾಡಿದ್ರ ಫಲ ಅನುಭವಿಸಬೇಕು ಅಂದ್ರೆ ಕರ್ತ ಭೋಕ್ತ. ಇದನ್ನು ಜೀವ ಅಂತ ಕರೀತಾರೆ. ನ ಕಶ್ಚಿತ್ ಜೀವ ಜಾಯತೆ. ಇದು ಪರಮಾರ್ಥ ಸತ್ಯ. ಇದು ವಾಸ್ತವವಾಗಿರ್ತಕ್ಕದ್ದೇನು, ಈ ಜೀವ ಅಂತನೋ ಯಾವಾಗಲೂ ಹುಟ್ಟಿಲ್ಲ. ಅಸ್ಯ ಸಂಭವ ನ ವಿದ್ಯತೆ. ಇದು ಯಾವಾಗಲೂ ಒಂದು ಸಾರ್ತಿ ಬಂತು ಈಗ ಹೋಯಿತು ಅಂತನೂ ಆಗಿಲ್ಲ. ಸಂಭವ ಅಸ್ಯ ನ ವಿದ್ಯತೆ. ಯಾಕೆಂದ್ರೆ ಇದು ಅಜ, ಯಾವಾಗಲೂ ಹುಟ್ಟದೇ ಇರತಕ್ಕಂಥ ಆತ್ಮ. ಈ ಆತ್ಮನ ಮೇಲೆ ಅವಿದ್ಯೆಯಿಂದ ನಾವು ಜೀವ ಅಂತ ಅಂದುಕೊಳ್ತೀವಿ. ಜೀವ ಅಂತ ಹೋಗಿ ಯಥಾ ಇದು ಹಗ್ಗದಲ್ಲಿ ನಾವು ಹಾವು ಅಂತ ನೋಡಿದಾಗ ಹಾವು ಯಾವಾಗಲೂ ಹುಟ್ಟುಕೊಂಡು ಹೋಗಲಿಲ್ಲ. ಯಾವಾಗಲೂ ರಜ್ಜುವೇ ಆಗಿತ್ತು, ಹಗ್ಗವೇ ಆಗಿತ್ತು. ಹಾಗೆ ಇವನು ಪರಮಾರ್ಥ ಸತ್ಯದಲ್ಲಿ ಈ ಅಜ ಅಂತ ಅನ್ನೋದನ್ನು ತಿಳ್ಕೊಂಡ ಮೇಲೆ ಈ ಜೀವ ಅಂತ ಅನ್ನೋದು ಎಲ್ಲಿ ಹುಟ್ಟುತ್ತೆ? ನ ಕಶ್ಚಿಜ್ಜಾಯತೆ ಜೀವ ಸಂಭವ ಅಸ್ಯ ನ ವಿದ್ಯತೆ. ಇಲ್ಲಿ ಸಂಭವ ಅಂತನ್ನೋ ಮಾತಿಗೆ ಸ್ವಭಾವದಿಂದ ಇದಿಲ್ಲ, ಬೇರೆ ಯಾವ ಕಾರಣಗಳಿಂದಲೂ ಇದು ಬರೋಲ್ಲ. ಸಂಭವ ಅಸ್ಯ ನ ವಿದ್ಯತೆ. ಏತತ್ ತತ್ ಉತ್ತಮಂ ಸತ್ಯಂ. ಉತ್ತಮಂ ಸತ್ಯಂ. ಯಾವ ಸತ್ಯವನ್ನು ತಿಳ್ಕೊಂಡಿದ್ದರಿಂದ ಅಭ್ಯುದಯ ನಿಶ್ರೇಯಸಗಳು ಎರಡೂ ಆಗುತ್ತೋ ಇದು ಉತ್ತಮಂ ಸತ್ಯ. ಸತ್ಯದಲ್ಲಿ ಉತ್ತಮ ಅಧಮ ಮಧ್ಯಮ ಅಂತ ಹೇಳಿ ಅದನ್ನು ಮಾಡ್ತಾ ಇಲ್ಲ. ಕೆಲವು ಸತ್ಯವಾಗಿದ್ರೂ ಕೂಡ ಅದಕ್ಕೂ ಅಭ್ಯುದಯ ನಿಶ್ರೇಯಸಗಳಿಗೂ ಸಂಬಂಧ ಇಲ್ಲ. ಇವಾಗ ರಿಯಾಲಿಟಿ ಅಂತ ಇದೆ, ಸೈನ್ಸ್ ಅಂತ ಇದೆ, ಅದರಲ್ಲಿ ಅವರು ಸತ್ಯವನ್ನೇ ಹೇಳ್ಬಹುದವರು, ಅದರ ಸತ್ಯದಿಂದ ನಮಗೆ ಪ್ರಯೋಜನ ಇಲ್ಲ. ಆದ್ರಿಂದ ಉತ್ತಮಂ ಸತ್ಯಂ, ಯಾವುದನ್ನ ತಿಳ್ಕೊಂಡಿದ್ದರಿಂದ ನಮ್ಮ ಜೀವನದಲ್ಲಿ ಪ್ರಯೋಜನ ಇದೆಯೋ, ಅಭ್ಯುದಯ ನಿಶ್ರೇಯಸ ಎರಡೂ ಇದೆಯೋ, ಇದು ಉತ್ತಮಂ ಸತ್ಯಂ. ಏತತ್ ತತ್
ಉತ್ತಮಂ ಸತ್ಯಂ ಯತ್ರ ಕಿಂಚಿನ್ ನ ಜಾಯತೆ. ಈ ಸತ್ಯವನ್ನು ತಿಳ್ಕೊಂಡ ಮೇಲೆ ಕಿಂಚಿತ್ ಮಾನಸಿಕ ಕಲ್ಪನೆಗಳು ನ ಜಾಯತೆ, ಮನಸ್ಸು ಯಾವ ಕಡೆಗೂ ಹೋಗಲ್ಲ, ಮನಸ್ಸು ಯಾವ ಕಲ್ಪನೆಯನ್ನು ಸೃಷ್ಟಿ ಮಾಡಲ್ಲ. ಹೀಗೆ ನ ಕಶ್ಚಿಜ್ಜಾಯತೆ ಜೀವ ಸಂಭವಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ ನ ಜಾಯತೆ ಅಣುಮಾತ್ರಮಪಿ ನ ಜಾಯತೆ. ಅದು ಇವನಿಗೆ ಕೃತಕವಾಗಿ, ಇವನಿಗೆ ಕ್ಲೇಶಕ್ಕೆ ಕಾರಣವಾಗಿ ಯಾವ ಒಂದು ಚಿತ್ತವೃತ್ತಿಯೂ ಇವನಲ್ಲಿ ಕಾಣಿಸಿಕೊಳ್ಳಲ್ಲ. ಅಂದ್ರೆ ಅವನು ಸ್ಥಿತಪ್ರಜ್ಞನಾಗಿ ಇರ್ತಾನೆ ಅಂತ.